ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಫೆಬ್ರವರಿ 6ಕ್ಕೆ JC ಸಿನಿಮಾ ರಿಲೀಸ್ ಆಗ್ತದೆ. ನಿರ್ದೇಶಕರಾದಂತಹ ಚೇತನ್ ಜಯರಾಮ್ ಜೊತೆಗಿದ್ದಾರೆ ಮತ್ತು ವಿಜಯ್ ಸಿಂಹ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಈ ರೌಡಿಸಮ್ ಸಿನಿಮಾಗಳನ್ನು ಮಾಡೋದು ಒಂದಾದರೆ, ಮಾಡಿದ ನಂತರ ಅಂದರೆ ಒಂದು ಪೋಸ್ಟರ್ ಬಿಟ್ಟ ನಂತರ ಗುರು ಈ ಪೋಸ್ಟ್ರು ಈ ರೌಡಿ ಕಥೆನಾ ಅನ್ನೋ ಪ್ರಶ್ನೆ ಒಂದು ಫಸ್ಟು. ಟೀಸರ್ ಬಂದ ನಂತರ ಒಂದಷ್ಟು ಕ್ಲಿಪ್ಪಿಂಗ್ಸ್ ನೋಡಿದ ತಕ್ಷಣ ಗುರು ಇದು ಏನೋ ಮೋಸ್ಟ್ಲಿ ಅವ್ರದಂತೆ ಇವ್ರದಂತೆ. ನಂದು ಪ್ರಶ್ನೆ, ಇದು ಯಾರ್ದು ಅಂತ. ಚೇತನ್, ಇದು ನಂದು. ಈಗ ಅವ್ರು ಹೇಳ್ಬೇಕು ಇದು ನಂದು ಅಂತ. ಇದು ನಂದು. ಬಟ್ ಹೆಂಗ್ ಗೊತ್ತಾ ವಿಜಯ್, ಇವರು ಬುದ್ಧಿವಂತರು ಹೆಂಗಂದ್ರೆ JCಯಲ್ಲಿ 2 ಇದೆ ನೋಡಿ, ಅದನ್ನ CJ ಹಾಕೊಂಡ್ಬಿಟ್ರೆ ಅದೇ ಹೇಳ್ತಿರೋದು. ಲೈಕ್ JC ದ ಯೂನಿವರ್ಸಿಟಿ ಅನ್ನೋದು ಚೇತನ್ ಜಯರಾಮ್ CJ ಅಲ್ವಾ? ಯೂನಿವರ್ಸ್ ಅಲ್ಲಿ ಒಂದು ಚಾಪ್ಟರ್ ಆತರ ಎಷ್ಟೋ ಓದಿದೆ ಅವ್ರ ಹತ್ರ. ಯೂಶಲಿ ಡೆಬ್ಯೂ ಮಾಡೋಂಥ ಡೈರೆಕ್ಟರ್ಗಳು ನಾನು ತುಂಬ ಅಬ್ಸರ್ವ್ ಮಾಡ್ದಂಗೆ ಲವ್ ಸ್ಟೋರಿಗಳನ್ನು ಮ್ಯಾಕ್ಸಿಮಮ್ ಮಾಡ್ತಾರೆ. ಹೌದು, ಅದು ನಿಮ್ಮ ಗಮನಕ್ಕೂ ಬಂದಿರುತ್ತೆ. ಒಂದಷ್ಟು ಜನ ಹುಚ್ಚರು ಇರ್ತಾರೆ ನಿಮ್ಮ ಥರದವರು. ಮೇ ಬಿ ಒಂಚೂರು ಟಚ್ ಮಾಡೋರು ಈ ಥರ ಸಬ್ಜೆಕ್ಟ್ ಅಂತ. ಈ ಥರದ ಸಬ್ಜೆಕ್ಟ್ನ ಯಾಕೆ ಟಚ್ ಮಾಡಿದಿರಂತ? ಸರ್, ಯೂಶುವಲ್ ಆಗಿ ಡೈರೆಕ್ಟರ್ಸ್ಗಳು ಏನಂತ ಅಂದ್ರೆ ಫಸ್ಟ್ ಡೆಬ್ಯೂ ಡೈರೆಕ್ಟರ್ಸ್ಗಳು ಒಂದು 4-5 ಕತೆ ಇಟ್ಕೊಂಡಿರ್ತೀವಿ ನಾವು. ಒಂದೊಂದು ಪ್ರೊಡ್ಯೂಸರ್ಗೆ ಹೋಗಿ ಪಿಚ್ ಮಾಡೋದು, ಯಾವ ಕತೆ ಸ್ಟ್ರೈಕ್ ಆಗುತ್ತೆ ಅದನ್ನ ಎತ್ಕೊಂಡು ಫಿಲಮ್ ಮಾಡೋಣ ಅಂತ. ಸೊ ಯೂಶುವಲ್ ಆಗಿ ಎಲ್ಲಾ ಡೈರೆಕ್ಟರ್ಸ್ಗಳು ಇದು ಮಾಡ್ತಾರೆ ಅಂತ ನಾನು ಅನ್ಕೋತೀನಿ. ನಾನು ಅದೇ ಥರನೇ ಮಾಡಿ ಇಟ್ಕೊಂಡಿದ್ದೆ, ಒಂದು 4-5 ಒಂದೊಂದು ಲೈನ್. ಬಟ್ ಅದೇ ಈ JC ಅನ್ನೋ ಸಬ್ಜೆಕ್ಟ್ ಮೇಲೆ ನನಗೆ ಒಂಥರ ಸಖತ್ ಆಕರ್ಷಣೆ ಅನ್ನೋದಕ್ಕಿಂತ ಸೆಳಿತಾ ಇತ್ತದು. ಇದ್ರೊಳಗೆ ಏನೋ ಒಂದು ವಿಷಯ ಇದೆ ಕಣೋ, ಇದನ್ನ ಸ್ವಲ್ಪ ಒಂಚೂರು ಕೆದಕು, ಇದನ್ನ ಕೆದಕ್ಬಿಟ್ಟು ನೋಡು, ಇದನ್ನ ಒಂದ್ಸಲ ಏನಾರು ಸಿಗ್ಬೋದು. ಏನು ಹೋಗೋದಕ್ಕೆ ಏನಂತೆ, ಅದಕ್ಕೆ ಏನು ದುಡ್ಡು ಕೊಡ್ಬೇಕಾ? ನಮ್ ಕೆಲಸನೇ ಟೈಮ್ ಕೊಡಬೇಕು, ಅದ್ರೊಳಗಡೆ ಇನ್ವಾಲ್ವ್ ಆಗಬೇಕು. ಸೊ ಆ ಡೆಪ್ತ್ ಹೋಗ್ತಾ 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 ಅನಿಸ್ತಾ ಇತ್ತು ನನಗೆ, ಇದ್ರೊಳಗೆ ತುಂಬಾ ವಿಷಯಗಳಿದೆ, ಇದನ್ನೇ ನಾನು ಫಸ್ಟ್ ಆಗಿ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಮೂವ್ ಮಾಡ್ದ ಅಂತ ಅಂದ್ರೆ ಗೊತ್ತಿಲ್ಲ, ಸ್ವಲ್ಪ ಟೈಮ್ ತಗೋಬೋದೇನೋ, ಬಟ್ ಆದ್ರೆ ಬೆಸ್ಟ್ ಆಗಿ ಬರ್ಬತ್ತೆ ಅನ್ನೋದೊಂದು ಸ್ಟ್ರಾಂಗ್ ಒಳಗಡೆನೆ ನಂಬಿಕೆ ಬರುತ್ತಲ್ಲ, ಆ ನಂಬಿಕೆ ನನಗಿತ್ತು. ಸೊ ಅದಕ್ಕೆ ಅಕ್ಕಪಕ್ಕ ಇದ್ದಿದ್ದು ಬೇರೆ ಸಬ್ಜೆಕ್ಟ್ಸ್ಗಳನ್ನೆಲ್ಲ ಸೈಡಲ್ಲಿ ಇಟ್ಬಿಟ್ಟು ಇದು ಒಂದ್ರ ಮೇಲೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಮಾಡ್ತಾ 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 ಒಂದು ಹಂತಕ್ಕೆ ಸ್ಟಾರ್ಟ್ ಮಿಡ್ ಎಂಡ್ ಅಂತ ಒಂದು ಹಂತಕ್ಕೆ ಬಂದಾದ್ಮೇಲೆ ಪರ್ಫೆಕ್ಟ್ ಆಗಿದೆ, ಇದನ್ನ ಹೋಗಿ ಪಿಚ್ ಮಾಡೋಣ. ಇದು ಪಿಚ್ ಮಾಡಿದಾಗ ನನಗೆ ಸಿಗುವಂತ ಪ್ರೊಡ್ಯೂಸರು ಅಥವಾ ನಾಯಕ ನಟ ಅಥವಾ ಬೇರೆ ಆರ್ಟಿಸ್ಟ್ಗಳು ಯಾರಾದ್ರೂ ಇಲ್ಲ ಸರ್ ಇದು ಸ್ವಲ್ಪ ಬಜೆಟ್ ಜಾಸ್ತಿ ಆಗುತ್ತೆ ಅಥವಾ ಇದು ಫಸ್ಟ್ ಸಿನಿಮಾ ನಮಗ್ ಬೇಡ ಅನ್ನೋ ತರ ಏನಾರ ಬಂತು ಅಂದ್ರೆ, ಸರ್ ಇನ್ನೊಂದು ಬೇರೆ 2 ಸಬ್ಜೆಕ್ಟ್ ಇದೆ ಕೇಳ್ತೀರಾ, 1 ಲೈನ್ ಇದೆ ಅಂತ ಹೇಳೋಣ ಅಂತ 1-2 ಆಪ್ಷನ್ ಆಗಿ ಇಟ್ಕೊಂಡಿದೆ. ಬಟ್ ಅದ್ರ ಪುಷ್ ಮಾಡ್ಬೇಕಾದ್ರೆ ಫಸ್ಟ್ ಟೈಮ್ ಯಾರಿಗಾರು ಹೇಳ್ಬೇಕಾದ್ರೆ ಇದನ್ನೇ ತುಂಬಾ ಸ್ಟ್ರೆಸ್ ಮಾಡಿ ಇದ್ರದ್ದೇ ತುಂಬಾ ಡೀಟೇಲ್ ಆಗಿ ಹೇಳೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೆ. ಅದೇ ಯೂನಿವರ್ಸ್ ಅಥವಾ ನಮ್ಮ ಟೈಮ್ಸ್ ಚೆನ್ನಾಗಿತ್ತು ಅಥವಾ ಎಲ್ಲಾರ್ದು ಹಾರ್ಡ್ ವರ್ಕ್ ಅಥವಾ ಎಲ್ಲಾರ್ದು ಒಂದು ಟೈಮಿಂಗು ಎಲ್ಲ ಕರೆಕ್ಟ್ ಆಗಿ ಇದ್ದು ನನ್ನ ಪುಣ್ಯಕ್ಕೆ ಧನಂಜಯ್ ಸರ್ ಹತ್ರನೇ ಹೋಗಿ ಸಿಕ್ಕಿ ಅವ್ರ ಕಡೆ ಅವ್ರ ಮುಖಾಂತರ ಬರೋ ಥರ ಆಯ್ತು ನೋಡಿ ಇದು. ಅಲ್ವಾ ವಿಜಯ್, ಇಷ್ಟೊತ್ತು ಇವ್ರ ಮಾತಲ್ಲಿ ನೇಚರ್ ಸಪೋರ್ಟ್ ಮಾಡೋದು ಓಕೆ, ಅದ್ರ ಜೊತೆಗೆ ಅಪ್ಪ ಅಮ್ಮನ ಹಾರೈಕೆಗಳು, ನಿಮಗೆ ಪಾಠ ಕಲಿಸಿದಂಥ ಗುರುಗಳು, ಅಂದರೆ ನನ್ನ ಜೊತೆ ತುಂಬ ಕೆಲಸ ಮಾಡಿದ ಕಣೋ, ಒಂದು ಸಿನಿಮಾ ಆಗ್ಬೇಕಣೋ ಅನ್ನುವಂಥ ಒಂದಷ್ಟು ನಿಮ್ಮ ಕಣ್ಣಿಗೆ ಬೀಳಿದಿರೋಂಥ ಒಂದಷ್ಟು ವ್ಯಕ್ತಿಗಳು. ಹೌದು, ಇದೆಲ್ಲವೂ ಇಲ್ಲಿ ವರ್ಕ್ ಆಗುತ್ತೆ ಅಂತ ನಾನು ಅನಿಸುತ್ತೆ. ನೀವೇನಂತೀರ ವಿಜಯ್? 100% ನಿಜ ಸರ್. ಅವ್ರು ಹೇಳ್ದಂಗೆ ತಂದೆ ತಾಯಿ ಆಶೀರ್ವಾದ, ತಂದೆ ತಾಯಿ ಥರನೇ ನಿಂತ್ಕೊಂಡಿರೋರ ಆಶೀರ್ವಾದ, ಸಪೋರ್ಟು ಎಲ್ಲ ತುಂಬ ಅವಶ್ಯಕತೆ ಇತ್ತು ಈ ಸಿನಿಮಾಗೆ. ಅದೇ ರೀತಿ ಸಿಕ್ತು. ಡಾಲಿ ಸರ್ ಇಂದ ಹಿಡಿದು ನಮ್ಮ ಟ್ರೈಲರ್ ಲಾಂಚ್ಗೆ ಬಂದಂಥ ನಮ್ಮ ಲೆಜೆಂಡ್ರಿ ಆ್ಯಕ್ಟರ್ ಶಿವಣ್ಣ ಅವ್ರಿಗೂ ಅದೆಲ್ಲ ಸೇರಿದ್ದಕ್ಕೆ ಇವಾಗ ಒಂದು ಒಳ್ಳೆ ಔಟ್ಪುಟ್ಟು, ಒಂದು ಒಳ್ಳೆ ಪ್ರಾಡಕ್ಟ್ ನಮ್ಮಿಂದ ಕೊಡೋಕ್ಕೆ ಸಾಧ್ಯ ಆಗಿರೋದು. 100% ಕರೆಕ್ಟ್. ಒಬ್ಬ ಕಲಾವಿದನಾಗಿ ಮಾಡಿರುವಂಥ ಸಿನಿಮಾಗಳ ಸಂಖ್ಯೆ ಹೆಚ್ಚು ಕಮ್ಮಿ ಅನ್ನೋದಕ್ಕಿಂತಲೂ ಸುಮ್ಮನೆ ನಾವು ಮಾತಾಡ್ತಾ ಹೋಗ್ತೀವಿ. ವಿಜಯ್ ಆ ಫಿಲಮಲ್ಲಿ ಈ ಥರದೊಂದು ಪಾತ್ರ ಮಾಡಿದ್ದ, ಬಟ್ ಈ ಸಿನಿಮಾದಲ್ಲಿ ಆತನಿಗೆ ಚೆನ್ನಾಗಿ ಸ್ಕೋರ್ ಸಿಗುವಂಥ ಪಾತ್ರನ ಡೈರೆಕ್ಟರ್ ಬರೆದಿದ್ದಾರೆ, ಅದನ್ನು ಆತ ಮಾಡಿದ್ದಾನೆ ಅನ್ನುವಂಥ ಈ ಥರದ ಮಾತುಗಳು ನೀವು ಕೇಳಿದಾಗ ಹೌದು, ನಿಮ್ಮಲ್ಲಿ ಒಂದು ಎನರ್ಜಿ ಫ್ಲೋ ಆಗುತ್ತೆ. 100% ಸರ್. ಇದೇ ಮಾತು ಮೊನ್ನೆ ಡಾಲಿ ಸರ್ ಹೇಳಿದಾಗ ಅದು ಒಂದು ದೊಡ್ಡ ಪ್ರಶಸ್ತಿ ಕೊಟ್ಟಂಗೆ ಇತ್ತು ನನಗೆ. ಲೈಕ್ ಅಂಥ ದೊಡ್ಡ ಲೆಜೆಂಡ್ ಬಾಯಲ್ಲಿ ನಮ್ಮಂಥ ಸಣ್ಣ ಆ್ಯಕ್ಟರ್ ಬಗ್ಗೆ ಒಂದು ಪ್ರಶಂಸೆಯ ಮಾತುಗಳು ಬಂದಾಗ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಅದಕ್ಕೆಲ್ಲ ಕಾರಣ ಚೇತು ಸರ್ರೆ. ಅವ್ರು ಮಾಡಿದಂಥ ತಯಾರಿಗಳು ಆ ಥರ ಇತ್ತು. ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಸ್ಟಾರ್ಟಿಂಗಲ್ಲಿ ನಾನು ಇವ್ರ
ಟೀಮಿಗೆ ಬಂದಾಗ ವರ್ಕ್ಶಾಪ್ಸ್ಗೆ ಅಂತ ಬರ್ತಾ ಇದೆ. ಇದು ಆಲ್ಮೋಸ್ಟ್ 2 ವರ್ಷದಿಂದ ನಡೀತಾ ಇತ್ತು. ನಾನು ಸರ್ ನಿಜವಾಗ್ಲೂ ಹಿಂಗೆಲ್ಲ ಇರುತ್ತಾ, ಮಾಡೋಕ್ಕಾಗುತ್ತಾ ಅಂತ ಏನೋ ಫ್ಲೂಕಲ್ಲಿ ಕೇಳಿದ್ದೆ. ಬನ್ನಿ ತೋರಿಸ್ತೀನಿ ನಿಮಗೆ ಅಂದ್ಬಿಟ್ಟು ನಮ್ಮ ಸಿನಿಮಾಲಿ ಒಂದು ರಾಕ ಅಡ್ಡ ಅಂತ ಇದೆ, ಹೇಳ್ಬೋದಾ ಸರ್? ರಾಕ ಅಡ್ಡ ಅಂತ ಇದೆ ಸರ್. ಲೈಕ್ ಎಲ್ಲ ಬ್ಯಾಂಗ್ಳೂರಲ್ಲಿರೋ ಲೈವ್ ಲೊಕೇಶನ್ಸು ಯಾರು ನೋಡದೇ ಇರೋವಂಥ ಜಾಗಗಳನ್ನ ಇವರು ತೋರಿಸಿದ್ದಾರೆ. ನೀವು ಇನ್ಫ್ಯಾಕ್ಟ್ ನೀವು ನೋಡಿದ್ರೆ ನೀವು ಅವ್ರನ್ನ ಬಂದು ಕೇಳ್ತೀರಿ, ಸೆಟ್ಟಾ ಇಲ್ಲ ರಿಯಲ್ ಆಗಿ ಇದೆಯಾ ಇದು ಅಂತ. ಅದು ಬ್ಯಾಂಗ್ಳೂರಲ್ಲಿ ಇರೋವಂಥ ಆ ಥರ ಲೊಕೇಶನ್ಸ್ಗಳು. ಆ ಥರ ಒಂದು ಜಾಗಕ್ಕೆ ನನ್ನ ಕರ್ಕೊಂಡೋಗಿ ನಮ್ಮ ಫಸ್ಟ್ ಬಿಟ್ಟಿದ್ದು ಟೀಸರಲ್ಲಿ ನನ್ನೊಂದು ಎಂಟ್ರಿ ಸೀನ್ ಇದೆ, ಬ್ಯಾಕ್ ಶಾಟಲ್ಲಿ ಹಿಂಗೆ ಅಂದ್ಕೊಂಡು ಓಪನ್ ಮಾಡ್ಕೊಂಡು ಬರ್ತೀನಿ. ಕ್ಲೀನಾಗಿ ನಂಗೆ ಎಕ್ಸ್ಪ್ಲೈನ್ ಮಾಡಿದ್ದು, ಇದೇ ಲೇನಲ್ಲಿ ಅಲ್ಲೊಂದು ಚಿಕ್ಕ ಗಲ್ಲಿ ಇದೆ, ಒಬ್ಬ ನಡ್ಕೊಂಡು ಹೋಗೋ ಅಷ್ಟು ಜಾಗ. ಈ ಲೇನಲ್ಲಿ ನೀವು ಒಬ್ಬನ ಹೊಡೆದಾಕ್ಬಿಟ್ಟು ಹಿಂಗೆ ಬರ್ತಾ ಇರ್ತೀರಾ, ಹಿಂಗೆ ಓಪನ್ ಮಾಡ್ತೀರಾ, ಹಿಂಗೆ ಗ್ಲಾಸ್ ಹಾಕೊಂತೀರಾ. ಈ ಶಾಟ್ ನಾನು ಅಲ್ಲಿಂದ ತೆಗಿತೀನಿ, ಮೇಲೆಯಿಂದ ಸನ್ ಸೆಟ್ ಆಗ್ತಾ ಇರುತ್ತೆ, ಅದ್ರ ಕಿರಣಗಳು ಬೀಳ್ತಾ ಇರುತ್ತೆ. ನೀವು ಇದೇ ಕಲರ್ ಶರ್ಟ್ ಹಾಕಿರ್ತಾರೆ, ಯೆಲ್ಲೋ ಕಲರ್ದು ಹುಡ್ಡಿ ಹಾಕೊಂಡು ಬರ್ತೀರಾ, ಅದೇ ಕಲರ್ದು ಬೇಕು ಅಂತ ಸುಮಾರು ಹುಡುಕ್ತಾನೆ ಇದ್ರು. ನಮ್ಮ ದುರಾದೃಷ್ಟಕ್ಕೆ ಯೆಲ್ಲೋ ಕಲರ್ ಹುಡ್ಡಿ ಸಿಗ್ತಾ ಇರಲಿಲ್ಲ, ಬಿಡಲಿಲ್ಲ. ಯೆಲ್ಲೋ ಕಲರ್ ಹುಡ್ಡಿ ತರಿಸಿ ಅದರಲ್ಲೇ ಮಾಡಿಸಿ ಇವತ್ತು ನಾನು ಸ್ಕ್ರೀನ್ ಮೇಲೆ ಆ ಸೀನ್ ನೋಡಿದಾಗ, ಸರ್ ಹೆಂಗೆ ಬರುತ್ತೆ ಸರ್ ಇದೆಲ್ಲ ಅಂದರೆ 2 ವರ್ಷದ ಮುಂಚೆ ನಂಗೆ ತೋರಿಸಿರೋದು ಈಗ ಸ್ಕ್ರೀನ್ ಮೇಲೆ ಅದೇ ರೀತಿ ಬರುತ್ತೆ ಅಂದರೆ ಅವ್ರ ಹಾರ್ಡ್ ವರ್ಕು, ಅದಕ್ಕೆ ಬೇಕಾಗಿರೋ ಹೋಮ್ ವರ್ಕ್ ಎಲ್ಲ ಹೇಗೆ ಮಾಡಿರ್ಬೇಡ. ಸೊ ಅದೇ ರೀತಿ ಅವ್ರ ಕೈ ಕೆಳಗಿರೋ ಪ್ರತಿಯೊಬ್ಬರನ್ನೂ, ಲೈಕ್ ನಾನು ಆ್ಯಕ್ಟ್ರ್ ಒಬ್ಬನೇ ಅಲ್ಲ, ಲೈಕ್ ನಮ್ಮ ಟೆಕ್ನಿಷಿಯನ್ಸ್ ಆಗಿರಲಿ, ಅವ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರಾಗಿರಲಿ, ಎಲ್ಲರಿಗೂ ಅದೇ ರೀತಿ ಪ್ಲ್ಯಾಂಡಾಗಿ ಟ್ರೈನ್ಡ್ ಮಾಡಿ ಔಟ್ಪುಟ್ ತರಿಸಿದ್ದಾರೆ. ಮನೆ ನೀವು ಹೇಳ್ಬೇಕಾದ್ರೆ ನಂಗೆ ಆ ಸೀನ್ ನಾನು ಫೀಲ್ ಮಾಡ್ತಾ ಇದ್ದೆ. ಗುರು ಇದನ್ನು ಎಷ್ಟು ಟೇಕ್ಸಲ್ಲಿ ತೊಗೊಂಡಿರ್ಬೋದು. ಒಂದು ಎರಡನೇದ್ದು, ನೀವು ಒಂದು ಶಾರ್ಟನ್ನು ಕಂಪೋಸ್ ಮಾಡಿದಾಗ ಅದು ಬರೀ ಲಾಂಗ್ ಶಾರ್ಟ್ ಅಂತ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಬಟ್ ಆ ಡೈರೆಕ್ಟರ್ ತಲೆಯಲ್ಲಿ ಆ ಸಣ್ಣ ಸಣ್ಣ ಮೈನ್ಯೂಟ್ಗಳು ಓಡಾಡ್ತಾ ಇರುತ್ತೆ. ನೀವು ಉಡಿ ಹಾಕೊಂಡಿದ್ರು ಸಹ ಅದು ಈ ಸೈಡೇ ಬಂದಿರಬೇಕು, ಇಲ್ಲಿ ಲೈಟ್ ಇಷ್ಟೇ ಬಿದ್ದಿರಬೇಕು, ಆತನ ಕಣ್ಣು ಇಷ್ಟೇ ಫ್ರೇಮ್ ಅಲ್ಲಿ ಓಡಾಡ್ತಿರ್ಬೇಕು. ಪಿನ್ ಟು ಪಿನ್ ನೀವು ಏನೇನು ಹೇಳಿದ್ರಿ ಅದೇ ಡಿಟೇಲ್ಡ್ ಆಗಿ ಅವ್ರು ವರ್ಕ್ ಮಾಡಿದ್ದಾರೆ. ಅಂಡ್ ಇವ್ರ ಜೊತೆ ಲೈಕ್ ಏನ್ ಹೇಳ್ತಾರೆ, ಟ್ವಿನ್ ಬ್ರದರ್ಸ್ ಅಂತಾರೆ ಗೊತ್ತಾ, ಹಿಂಗ್ ಅಂಟ್ಕೊಂಡಿರೋ ಆ ತರ ಇದ್ದವ್ರು ನಮ್ DOP ಸರ್ ಕಾರ್ತಿಕ್ ಸರ್ ಅವರು ಇದ್ರು ಅವತ್ತು. ಅವರು ಸೆಟ್ ಲೊಕೇಶನ್ ಎಲ್ಲ ನೋಡಕ್ ಬಂದು ಇವ್ರು ಒಂದ್ ಹೇಳಿದ್ರೆ ಅವ್ರು ಇನ್ನೂ ಅದ್ ಮಾಡ್ಬೋದು ಅಂದ್ರೆ ಇವ್ರಿಬ್ರು ಹೇಳಿದ್ ಮಾತ್ರನೇ ಅಲ್ಲಿ ಸಿಂಕ್ ಆಗ್ತಾ ಇದ್ದಿದ್ದು. ಬೇರೆಯವ್ರಿಗೆಲ್ಲ ಏನ್ ಮಾಡ್ತಾರೆ, ಏನಿದು ಏನ್ ಆಗ್ತಿರ್ಲಿಲ್ಲ. ಇವರಿಬ್ರು ಗೋ 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 ಅಂದ್ಕೊಂಡು ತುಂಬಾ ಕಷ್ಟಪಟ್ಟು ಚೆನ್ನಾಗಿ ಮಾಡಿದ್ರು ಸರ್. ಇಲ್ಲ, ಇದು ಈ ವಿಚಾರಕ್ಕೆ ನನಗೆ ಎಸ್ ನಾರಾಯಣ್ ಸರು ಅಥವಾ PKH ದಾಸರು ಒಂದು ಕಡೆ ಇಂಟರ್ವ್ಯೂ ಹೇಳ್ತಾರೆ, ನಾನು ಶಾರ್ಟ್ಸನ್ನು ಇಡಬೇಕಾದ್ರೆ ನಾನು ಕ್ಯಾಮ್ರಾ ನೋಡ್ತಾ ಇರಲಿಲ್ಲ, ಕ್ಯಾಮ್ರಾ ಪಕ್ಕದಲ್ಲಿದ್ದಂತಹ ಕ್ಯಾಮ್ರಾಮನ್ನ ನೋಡ್ತಾ ಇದ್ದೆ, ಆತ ನನ್ನ ಕಣ್ಣನ್ನು ನೋಡ್ತಾ ಇದ್ದ. ಕಣ್ಣುಗಳು ಮ್ಯಾಟ್ರ್ ಆಗುತ್ತೆ ಅಂತ ಒಬ್ಬ ಡೈರೆಕ್ಟರ್ ಮತ್ತೆ DOPಗೆ. ಏನು ಸರ್? ಹೌದು ಸರ್ ಕ್ಯಾಮ್ರಾ ಏನು ಕಣ್ಣು. ಒಬ್ಬ ನಾವು ಕ್ಯಾಮ್ರಾ ಶೂಟ್ ಮಾಡ್ತೀರಿ ಅಂತ ಅಂದ್ರೆ ಅದು ಒಂದು ಕಣ್ಣು ನೋಡ್ತಾ ಇದೆ ಅನ್ನೋ ಥರದ ರಿಸೆಂಬ್ಲೆನ್ಸ್ ಆಗಿ ಮಾಡೋದು. ಸೊ ತುಂಬಾ ಇಂಪಾರ್ಟೆಂಟ್ ಸರ್. ಸಿನಿಮಾಟೋಗ್ರಾಫರ್ ಅವ್ರದ್ದು ಯೋಚನೆಗಳು, ಅವ್ರದ್ದು ಇವಾಗ ನಾನು ಯೋಚನೆ ಮಾಡ್ಬೋದು, ಈ ರೂಮಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಅಂತ ಯೋಚನೆ ಮಾಡ್ಬಿಡ್ಬೋದು. ಯೋಚನೆಗೆ ಏನು ಅದಕ್ಕೇನು ಬಾರ್ಡ್ರ್ ಇಲ್ಲ. ಇಲ್ಲೊಬ್ಬ ಬರ್ತಾನೆ ಅಥವಾ ಇನ್ನೊಂದು ಮಾಡ್ತಾನೆ, ಇಲ್ಲೊಂದು ಏನೋ ನಡೆಯುತ್ತೆ, ಅಪ್ಪ ಮಗಂದು ಅಮ್ಮ ಮಗಂದು ಏನೋ ಒಂದು ನಡೆಯುತ್ತೆ ಅಂತ. ಬಟ್ ಅದು ಯಾವ ಆ್ಯಂಗಲ್ ಅಲ್ಲಿ ಇಟ್ಟರೆ ಚೆನ್ನಾಗಿ ಕಾಣುತ್ತೆ, ಯಾವ ಆ್ಯಂಗಲ್ ಅಲ್ಲಿ ಇಟ್ಟರೆ ಆರ್ಟಿಸ್ಟ್ಗಳದ್ದು ಎಮೋಷನ್ ಚೆನ್ನಾಗಿ ಕಾಣುತ್ತೆ ಅನ್ನೋದು ಕ್ಯಾಮ್ರಾಮ್ಯಾನ್ ಮಾತ್ರನೇ ಗೊತ್ತಿರುತ್ತೆ. ಅದು ನಾನು ಇಲ್ಲಿ ಕೂತ್ಕೊಂಡು ಇಲ್ಲೊಂದು ಬ್ಲಾಕ್ ಇದೆ, ಇದೊಂದು ಚೆನ್ನಾಗಿದೆ ಇಟ್ಬಿಡ್ಬೋದು, ಅದು ಮ್ಯಾಟ್ರ್ ಆಗಲ್ಲ. ಆ ಕ್ಯಾಮ್ರಾಮನ್ ಗೊತ್ತಿರುತ್ತೆ ಈ ಬ್ಲಾಕ್ ಅಲ್ಲಿ ಯಾವ ಒಂದು ಆಂಗಲ್ ಅಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ನಮ್ಮ ಕಾರ್ತಿಕ್ ಅವ್ರಿಗೆ ಒಂಥರ ಹಸ್ಬೆಂಡ್ ಅಂಡ್ ವೈಫ್ ಇದ್ದಂಗೆ ಇವ್ರು ಇದ್ದಿದ್ದು ಥ್ರೂ ಔಟ್. ಏನಕ್ಕೆ ಅಂತಂದ್ರೆ ಸರ್, ಒಬ್ಬ ಡೈರೆಕ್ಟರ್ಗೆ ಹಸಿವು, ಆಬ್ವಿಯಸ್ಲಿ ಎಲ್ಲರಿಗೂ ಹಸಿವಿದ್ದೇ ಇರುತ್ತೆ. ಬಟ್ ಟೆಕ್ನಿಷಿಯನ್ ಆಗಿ ಲೈಕ್ ಕ್ಯಾಮ್ರಾ ಒಂದು 5 ಸಿನಿಮಾ ಮಾಡಿರುವಂಥ ಸಿನಿಮಾಟೋಗ್ರಾಫರ್ ಅವರು ನನ್ನ ಜೊತೆ ಸರ್ ಒಂದು ಎಲ್ಲಿ ಹೇಳಿದ್ರು ಇಂಥ ಜಾಗ ಸರ್ ಅಲ್ಲಿ ಇಟ್ಬಿಟ್ಟು ಮಾಡೋಣ ಅಂತಂದ್ರೆ ಓಕೆ ಸರ್ ಡನ್ ಸರ್ ಅನ್ನೋರು. ಅವ್ರ ಸಪೋರ್ಟ್ ಮಾತ್ರ ಸೂಪರ್ ಆಗಿತ್ತು ಅಂತ ಅನ್ಕೊಳ್ಳಿ. ಏನಕ್ಕೆ ಅಂತಂದ್ರೆ ಈ ಸಿನಿಮಾಲ್ ಅಷ್ಟು ಈಸಿಯಾಗಿ ನಾವು ಒಂದು 70 ದಿನ 71 ದಿನಕ್ಕೆ ತಗೊಳ್ಳುವಂತ ಸಬ್ಜೆಕ್ಟ್ ಅಲ್ಲ ಸರ್ ಇದು. 50 ಆರ್ಟಿಸ್ಟ್ಗಳಿದ್ದಾರೆ, ತುಂಬಾ ಲೊಕೇಶನ್ಸ್ಗಳಿದೆ, ತುಂಬಾ ವಿಷಯ ಹೇಳಕ್ ಬಂದಿದ್ದೀರಿ. ಇದನ್ನ ಏನಂತಂದ್ರೆ ಒಂದು ದೊಡ್ಡ ವಿಷಯನ ನಾನು ಒಂದು 2.5 ಗಂಟೆಯಲ್ಲಿ ನಾನು ತಲುಪ್ಸಕ್ ಬಂದಿರುವಂತ ವಿಷಯ ಇದು ಒಬ್ಬರಿಂದ ಸಾಧ್ಯ ಇಲ್ಲ. ಅವಾಗಲೇ ನಮ್ಮ ಪ್ರಖ್ಯಾತ್ ಸರ್ ಹೇಳ್ದಂಗೆ ಇದು ಒಬ್ಬೊಂದು ಶೋ ಅಲ್ವೇ ಅಲ್ಲ, ಇದು ಎಲ್ಲರೂ ಸೇರ್ಬೇಕು. 24 ಕ್ರಾಫ್ಟ್ಸ್ ಅವ್ರು ಕರೆಕ್ಟಾಗಿ ಅವ್ರ ಕೆಲಸ ಮಾಡಿದ್ರೇನೆ ಪ್ರಾಪರ್ ಆಗಿ ವರ್ಕ್ ಆಗೋದು ಇದು. ಸೊ ಅದರಲ್ಲಿ ಸೇರ್ಕೊಳ್ಳುವಂತ ಸಿನಿಮಾ ಜೇಸಿ ಅಲ್ಲ, 24 ಫ್ರೇಮ್ಸ್ ತರ 24 ಕ್ರಾಫ್ಟ್ಸ್ ಸೇರ್ಕೋಬೇಕು. ಹೌದು ಸರ್, ಹೌದು. ಸಿಂಕ್ ಚೆನ್ನಾಗಿತ್ತಲ್ಲ, ಕರೆಕ್ಟ್. ಮೇಲಾಗಿ ಉಪೇಂದ್ರ ಅವರು
ಓಂ ಸಿನಿಮಾ ಮಾಡೋದಕ್ಕಿಂತ ಮುಂಚಿತವಾಗಿ ಅವರು ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ರು. ಹೌದು. ಬಟ್ ಓಂ ಸಿನಿಮಾ ಮಾಡಿದ ಮೇಲೂ ಸಹ ತುಂಬ ವರ್ಷಗಳ ನಂತರ ಅಥವಾ ತುಂಬ ದಿನಗಳ ನಂತರ ಅಲ್ಲಿ ಬಂದಂಥ ಒಂದಷ್ಟು ಈ ರೌಡಿಸಮ್ ವಿಷಯಗಳ ಬಗ್ಗೆ ಜನ ಮಾತಾಡ್ತಾ ಹೊರಟ್ರು. ಇವನ್ ಕರಿಯಾ ಬಂದಾಗಲೂ ಸಹ ಪ್ರೇಮ್ ಸರ್ ಬಗ್ಗೆ ಒಬ್ಬ ರೌಡಿನ ರೆಪ್ರೆಸೆಂಟ್ ಮಾಡುವಂಥ ಒಂದು ಪಾತ್ರವನ್ನು ನಾವು ಬರಿತೀವಿ ಅಂತಂದರೆ ಒಂದು ಅದು ಇನ್ಫ್ಲೂಯೆನ್ಸ್ ಆಗಿರಬೇಕು, ಅಥವಾ ಆ ಥರದ ಒಬ್ಬ ವ್ಯಕ್ತಿ ಇದ್ದಾನೆ ಅನ್ನುವಂಥದ್ದನ್ನು ನಾವು ಪೋರ್ಟ್ರೇ ಮಾಡಬೇಕು. ಇದು ಎಷ್ಟು ವರ್ಕ್ ಆಗಿದೆ JCಯಲ್ಲಿ ನೀವು ಕಂಡಂಗೆ? ಸರ್ JCಯಲ್ಲಿ ಹೇಳ್ಬೇಕಂದ್ರೆ ಇದು ಪರ್ಟಿಕ್ಯುಲರ್ ಆಗಿ ಒಬ್ಬ ರೌಡಿ ಕತೆ ಅಂತ ಹೇಳಕ್ ಬರಲ್ಲ ನಾನು. ಇದ್ರಲ್ಲಿ ಏನಂತ ಅಂದ್ರೆ ಎಲ್ಲಾ ರೌಡಿಗಳಿಗೂ ಸಿಂಕ್ ಆಗುವಂತ ಒಂದು ವಿಷಯ ಇದೆ ಒಬ್ಬನಲ್ಲಿ. ಆಲ್ಮೋಸ್ಟ್ ಸರ್ ರೌಡಿ ಅಂತಂದಿದ ತಕ್ಷಣ ಅವ್ನು ಕೆಟ್ಟವನ ನೀವ್ ಹೇಳಿದ್ರೆ ರೌಡಿ ಅಂತ ಮಾತ್ರಕ್ಕೆ ಅವ್ನು ಕೆಟ್ಟವನಾಗಕ್ ಸಾಧ್ಯನೇ ಇಲ್ಲ. ಅವನ ಲೈಫಲ್ಲಿ ಏನೋ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ, ಅದು ನಮಗ್ ಕೆಟ್ಟದಾಗ ಕಾಣ್ತಾ ಇರುತ್ತೆ. ಬಿಟ್ರೆ ಅವನ ಪಾಯಿಂಟ್ ಅವ್ನು ಕರೆಕ್ಟ್ ಆಗಿ ಮಾಡಿರ್ತಾನೆ ಅವನು ಅಂತ ನಾನು ಹೇಳ್ತಾರೆ. ಎಲ್ಲಾ ರೌಡಿಗಳದ್ದು ಅಥವಾ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಅವ್ರಿಗೆ ಹೇಳ್ತಲ್ಲ ನಾನು. ಕೆಲವರು ಇರ್ತಾರಲ್ಲ, ಯಾರು ಇರ್ತಾರೆ, ಏನೋ ಕೋಇನ್ಸಿಡೆಂಟ್ಲಿ ಬಂದ್ಬಿಟ್ಟಿರ್ತಾರೆ ಫೀಲ್ಡ್ಗೆ, ಅಥವಾ ಏನೋ ಒಂದು ಆಕ್ಸಿಡೆಂಟ್ಲಿ ಏನೋ ಒಂದು ಬರೋ ತರ ಸಿಚುವೇಶನ್ ಬಂದಿರುತ್ತೆ. ಈ ಸಿಸ್ಟಮ್ ಇಂದ ಆ ತರ ಬರೋ ತರ ಸಿಚುವೇಶನ್ ಬಂದಿರುತ್ತೆ. ಅವನೊಳಗಿರುವಂತ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅವನ್ನ ತಳ್ಳಿರುತ್ತೆ, ಅವನಲ್ಲಿರೋ ಒಂದು ಈಗೋ ತಳ್ಳಿರುತ್ತೆ. ಅದಕ್ಕೆ ತುಂಬಾ ವಿಷಯಗಳಿದೆ ಅವ್ನು ಬರೋದಕ್ಕೆ. ಅವನು ಬಂದ್ಬಿಟ್ಟು ನಾನು ಹೋಗ್ತೀನಿ, ನಾನು ಮರ್ಡರ್ ಮಾಡ್ಬಿಡ್ತೀನಿ, ಎದುರಿಸ್ತೀನಿ, ಆ ವರ್ಗ ಬೇರೆ. ನಿಜ, ಅದನ್ನ ಹೇಳಕ್ ಬರ್ತಿಲ್ಲ ನಾನು. ಅದು ಪಕ್ಕಾ ಪ್ರೊಫೆಷನಲ್ ಆಗಿ ಅದಕ್ಕೆ ನಿಂತಿರ್ತಾರೆ, ಆ ವರ್ಗ ಬೇರೆ. ಬಟ್ ಆ ವರ್ಗದಲ್ಲಿ ಇರೋರ್ಗೆ ಈ ಸಿನಿಮಾ ಕನೆಕ್ಟ್ ಆಗುತ್ತೆ, ಒಂದು ರಿಯಲೈಸೇಷನ್ ಆಗುತ್ತೆ. ಬಟ್ ಅದು ಬಿಟ್ಟು ಹೊರಗಡೆ ಇರುವಂತ ಒಂದು ವರ್ಗ ಇದೆಯಲ್ಲ, ಅದರಿಂದ ಈಚೆ ಕಡೆ ಮತ್ತೆ ಇರೋರಿಗೆ ಅವ್ರಿಗೆ 100% ಅನ್ಸುತ್ತೆ, ಹೌದು ನನ್ನ ಲೈಫಲ್ಲಿ ಈ ಥರದ್ದು ಒಂದು ಇನ್ಸಿಡೆಂಟ್ ನಡೆದಿತ್ತು, ನಮ್ಮ ಸುತ್ತಮುತ್ತ ನಡೆದಿತ್ತು, ಈ ನೋಡ್ದ ಅವತ್ತು ಒಂದು ಹುಡುಗಂಗ ನಡೆದಿತ್ತಲ್ಲ, ಅದೇ ಥರನೇ ಫಿಲಮಲ್ಲೂ ಬಂದಿದೆ. ಈ ತರ ಒಂದು ಚಿಕ್ಕ ಡೀಟೇಲಿಂಗು ಆ ಪಾತ್ರದಲ್ಲಿ ನೋಡ್ಬೋದು ಅಲ್ವಾ? ಹೌದು. ಕಾಲೇಜ್ ಲೈಫಲ್ಲಿ ಸರ್, ಇವಾಗ ನಾವೆಲ್ಲರೂ ಕಾಲೇಜ್ ಲೈಫಲ್ಲಿ ಹೋಗಿದ್ದೀವಿ. ನಮ್ಮ ಎಲ್ಲಾರ ಲೈಫಲ್ಲೂ ಒಂದು ದಿನ ಆದ್ರೂ ಯಾವನೋ ಒಬ್ಬ ಬಂದು ನಮ್ಗೆ ರೇಗ್ಸೋದು, ಒಡೆಯೋದು, ಕಿಟ್ಲೆ ಮಾಡೋದು ಮಾಡಿರ್ತಾನೆ. ಅದೆಲ್ಲ ಮಾಡಿದ್ರೇನೆ ಅದೊಂದು ಜಾಯ್ಫುಲ್ ಡೇಸ್ ಅದು. ಸೊ ಈ ತರ ನಡೀಬೇಕಾದ್ರೆ ಒಂದು ಇನ್ಸಿಡೆಂಟು ನೆಕ್ಸ್ಟ್ ಸ್ಟೆಪ್ ತಗೊಂಡೋಗ್ಬಿಟ್ರೆ ಏನಾಗುತ್ತೆ? ಆ ಥರ ವ್ಯಕ್ತಿಗಳಿದ್ದಾರೆ. ಯಾಕಂದ್ರೆ ಎಲ್ಲವನ್ನು ಸಾಧು ತರ ಇರಲ್ಲ. ನೀನು ನಂಗೆ ಒಂದೇ ಹೊಡೆದಿದ ತಕ್ಷಣ ಹೋಗ್ಬಿಡ್ತೀನಿ ಯಾರು ಇರಲ್ಲ. ತುಂಬಾ ಕಮ್ಮಿ ಜನ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಕೆಲವ್ರಿಗೆ ಅದನ್ನ ತಡ್ಕೊಳ್ಳೋದಕ್ಕಾಗಲ್ಲ. ರಿಟರ್ನ್ ನಾನು ತಪ್ಪೇ ಮಾಡಿಲ್ಲ, ಏನ್ ಇದ್ ಮಾಡ್ತಾ ಇದೆಯಾ ಅನ್ನೋ ತರ ಟ್ರಿಗರ್ ಆಗುವಂತ ಕ್ಯಾರೆಕ್ಟರ್ಸ್ಗಳು ಇರ್ತಾರೆ. ಸೊ ಆ ತರ ಕ್ಯಾರೆಕ್ಟರ್ ನಾನು ನೋಡ್ಬೋದು. ಎಲ್ಲಾ ವರ್ಗದ ಹುಡುಗರುಗಳಿಗೆ, ಎಲ್ಲಾ ಅಂಡರ್ ವರ್ಲ್ಡ್ ಕನೆಕ್ಷನ್ ಇರುವಂತ ವ್ಯಕ್ತಿಗಳಿಗೆ 100% ಕನೆಕ್ಟ್ ಆಗುತ್ತೆ. ವಿಜಯ್, ಯೂಶಲಿ ಈ ಥರದ ಸಿನಿಮಾ ಮಾಡ್ಬೇಕಂದ್ರೆ, ಈ ಥರದ ಸಿನಿಮಾದಲ್ಲಿ ಒಂದು ಪಾತ್ರ ಆಗಬೇಕು ಅಂತಂದರೆ ಒಂದಷ್ಟು ಮೈಂಡ್ ಸೆಟ್ಟನ್ನು ತುಂಬ ಸ್ಟ್ರಾಂಗ್ ಮಾಡ್ಕೋಬೇಕು. ಒಂದು. ಎರಡನೇದ್ದು, ನೀವು ಮಾಡಬೇಕಾದಂತಹ ಪಾತ್ರಕ್ಕೆ ನಿಮ್ಮದೇ ಆದಂಥ ಒಂದು ಪ್ರಿಪ್ರೇಷನ್ ಪಾಯಿಂಟ್ ಅಂತ ಬರುತ್ತೆ. ಅದು ಬೇರೆ ಸಿನಿಮಾದಿಂದ ರೆಫರೆನ್ಸ್ ಆಗಿ ನೀವು ತೊಗೋಬೋದು, ಅಥವಾ ಡೈರೆಕ್ಟರ್ ಹೇಳದಂತೆ ಈ ಥರ ಇರ್ತಾರೆ ಅಂತ ಅದು ಆಗ್ಬೋದು. ಬಟ್ ಈ ಥರ ಸಿನಿಮಾ ಮಾಡಬೇಕಂದ್ರೆ ಕಲಾವಿದರಿಗೆ ಕಾಡುವಂಥ ಒಂದಷ್ಟು ಪ್ರಶ್ನೆಗಳು ಏನು ಪ್ರಶ್ನೆಗಳಾಗಿರ್ತವೆ? ಸೊ ಫಸ್ಟು ನನ್ಗನ್ಸೋದು ಏನಂದರೆ, ಡೈರೆಕ್ಟರ್ ಇಸ್ ಅ ವಿಷನರಿ. ಓಕೆ, ಒಬ್ಬೊಬ್ರಿಗೆ ಒಂದೊಂದು ಥರ ಕಾಣಿಸ್ಬೋದು. ಬಟ್ ಅವ್ರಿಗೆ ಆಲ್ರೆಡಿ ಒಂದು ಕ್ಯಾರೆಕ್ಟರ್ ಮೇಲೆ ಒಂದು ವಿಷನ್ ಇರುತ್ತೆ. ಈ ಕ್ಯಾರೆಕ್ಟರ್ ಹೀಗೆ ಇರಬೇಕು, ಅವ್ನು ಇಷ್ಟೇ ಆ್ಯಕ್ಟ್ ಮಾಡಬೇಕು, ಅವ್ನ ಕೈ ಎತ್ತಿದ್ರೆ ಇಷ್ಟೇ ಇರಬೇಕು, ಕಂಡುಬಿಟ್ರೆ ನೀವು ಹೇಳಿದ್ರಲ್ಲ ಕಾಂಪ್ಯಾಕ್ಟ್ ಇರಬೇಕು, ಇಷ್ಟೇ ಬಿಡಬೇಕು, ಅಲ್ಲಿ ಇಲ್ಲಿ ರಿಂಕಲ್ಸ್ ಬರಬಾರ್ದು, ಕಿರ್ಚಾಡಬಾರ್ದು, ಅದು ಡೈರೆಕ್ಟರ್ದು ವಿಷನ್ನು. ಸೊ ರೆಫರೆನ್ಸ್ ಅಂತ ಇಲ್ಲೇನೂ ಇರೋದಿಲ್ಲ. ಅವ್ರ ವಿಷನ್ ಏನಿದೆ ಅದು ಅರ್ಥ ಮಾಡ್ಕೊಬಿಟ್ರೆ ನಮ್ಮ ಜಾಬ್ ಹಾಫ್ ವೇ ಡನ್. ನಾನೊಬ್ಬ ಬಿಗಿನರ್ ಆಗಿರೋದ್ರಿಂದ ಅವ್ರಿಗೆ ಅರ್ಥ ಆಯಿತು ನನ್ನ ಪ್ರಾಬ್ಲಮ್ಮು. ಸೊ ಎಲ್ಲರಿಗೂ ಅವರು ಲಿಟ್ರಲಿ ಸರ್, ಈ ಸಿನಿಮಾಲಿ ಮ್ಯಾಡಿನೂ ಚೇತನ್ ಜಯರಾಮೆ, ಭಾವನಾನು ಚೇತನ್ ಜಯರಾಮೆ, ರಾಕಾನು ಚೇತನ್ ಜಯರಾಮೆ, ಇನ್ನೂ 58 ಕ್ಯಾರೆಕ್ಟರ್ ಇದೆ. ನಮ್ಮ ಟ್ವಿನ್ಸು, ಸಾಂಬಾರು, ಎಷ್ಟೊಂದು ಕ್ಯಾರೆಕ್ಟರ್ ಇದೆ, ಎಲ್ಲ ಚೇತನ್ ಜಯರಾಮೆ. ಅವ್ರು ಬಿಟ್ಟರೆ ನೀವು ಒಂದು ಎಪಿಸೋಡೇ ಅವರಲ್ಲಿ ಮಾಡ್ಬೋದು. ಓಕೆ, ಟ್ವಿನ್ಸನ್ ತೋರಿಸು, ರಾಕನ್ ತೋರಿಸು ಅಂತ ಅವ್ರು ಕ್ಲೀನಾಗಿ ಪ್ಲೇ ಮಾಡಿ ತೋರಿಸ್ತಾರೆ. ಸೊ ಎಲ್ಲ ಕ್ಯಾರೆಕ್ಟರ್ನ ಹಿ ಹ್ಯಾಸ್ ಲಿಟ್ರಲಿ ಲಿವ್ಡ್ ಇಟ್. ನಾನು ಇವಾಗ ಅವ್ರು ಹೇಳ್ತಾರೆ, ಓಕೆ ನಿನ್ನ ಮುಂದೆ ಮ್ಯಾಡಿ ಬರ್ತಾನೆ, ಅವ್ನಿಗೆ ಆವಾಜ್ ಹಾಕ್ಬೇಕು ಅಂತ. ನಾನು ಏನೋ ಮಾಡಿ, ಅದು ಪ್ರದೀಪ್ ವಿಜಯ್ ಸಿಂಹದು ಇದು. ಬಟ್ ಅವ್ರಿಗೆ ಬೇಕಾಗಿರೋದು ರಾಕ ಹೆಂಗೆ ಹೇಳ್ತಾನೆ, ಈ ಒಂದ್ಸನಿದೆ ಇವನ್ನ ಮ್ಯಾಡಿನ ಬಾರೋ ಕರೆಯೋದು ಅಂತ. ನಾನು ಬರೋಣ, ನಕ್ಕನೇನೋ ಬಾರೋ
ಅನ್ಬೋದು, ಇಲ್ಲ ನೀವಂದ್ರೆ ಏನಮ್ಮ ಬಾಯ್ಲಿ ಅನ್ಬೋದು. ಬಟ್ ಇವ್ರ ವಿಷನಲ್ಲಿ ಬೇರೆನೇ ಇದೆ, ಅದು ಸಿನಿಮಾ ನೋಡಿ ಸರ್ ಹಿಂಗೆ ಯಾಕೆ ಕರಗಬೇಕು ಸರ್, ಅದು ರಾಕ್ ಅದಪ್ಪ, ರಾಕ ಇರೋದೇ ಹಿಂಗೆ. ಸೊ ಅವ್ರ ಮೈಂಡಲ್ಲಿ ಆಲ್ರೆಡಿ ಒಂದು ವಿಷನ್ ಇರುತ್ತೆ, ಆ ವಿಷನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಆ ಫೇಟ್ ಇಸ್ ಡನ್. ಚೇತನ್ ಜೈರಾಮ್ ಸರ್ ಅಂತ ಅಲ್ಲ, ಲೈಕ್ ಎನಿ ಡೈರೆಕ್ಟ್ರು ಅವ್ರ ವಿಷನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಮೇಲಾಗಿ ನಾನು ಒಂದಷ್ಟು ಈ ಕ್ರೈಮ್ ರಿಲೇಟೆಡ್ ಒಂದಷ್ಟು ಇಂಟರ್ವ್ಯೂಗಳನ್ನು ನೋಡ್ತಿರ್ಬೇಕಾದ್ರೆ ಚೇತನ್, ಬಿ ಅಶೋಕ್ ಕುಮಾರ್ ಸರ್ದು ಒಂದಷ್ಟು ನಾನು ನೋಡ್ತಾ ಇದ್ದೆ. ಅಂಡ್ ಐ ಥಿಂಕ್ ನೀವು ಕನೆಕ್ಟ್ ಆಗ್ಬೋದು ಈ ವಿಷಯಕ್ಕೆ. ಅವರು ಅವರ ಟೈಮಲ್ಲಿ ಎನ್ಕೌಂಟ್ರ್ ಮಾಡಿದಂತಹ ಮತ್ತು ಎನ್ಕೌಂಟ್ರ್ ಮಾಡುವಂಥ ಟೈಮಲ್ಲಿ ಏನೂ ತಪ್ಪು ಮಾಡದೆ ಸಿಕ್ಕಾಕೊಂಡಂತಹ ಮತ್ತು ಇಲ್ಲ ಗುರು ಪರ್ಫೆಕ್ಟ್ ಇವನು ಲಾಕ್ ಆಗಲೇಬೇಕು ಅಂತ ಲಾಕ್ ಮಾಡಿದಂತಹ ಒಂದಷ್ಟು ಇಂಟ್ರೆಸ್ಟಿಂಗ್ ಎಪಿಸೋಡನ್ನು ನಾನು ನೋಡಿದಾಗ, ಗುರು ನಾವು ರೀಲಲ್ಲಿ ಎಷ್ಟು ಈಸಿಯಾಗಿ ತೋರಿಸ್ಬಿಡ್ತೀವಿ ಗುರು, 2 ಅವರ್ 2.25 ಗಂಟೆ 3 ಅವರ್ ಸಿನಿಮಾದಲ್ಲಿ. ಇವ್ರು ಅದಕ್ಕೆ ಎಷ್ಟು 3 ತಿಂಗಳು 6 ತಿಂಗಳು ವರ್ಷಗಟ್ಟಲೆ ಶ್ರಮ ಹಾಕಿ ಅದಕ್ಕೊಂದು ಸ್ಕೆಚ್ ಹಾಕಿ ಬ್ಲೂ ಪ್ರಿಂಟ್ ಮಾಡಿ ಮಾಡ್ತಾರಲ್ಲ ಅನ್ನೋದನ್ನು ಕೇಳಿದಾಗ ವಾವ್ ಅಂತ ನಾವೇ ಫೀಲ್ ಮಾಡ್ತೀವಿ. ಹೌದು. ಬಟ್ JC ಈ ಥರದ ಸಬ್ಜೆಕ್ಟ್ ಬರೆಯುವಾಗಲೂ ನೀವು ಈ ಥರದ ಒಂದಷ್ಟು ಹೋಮ್ವರ್ಕನ್ನು ಮಾಡಿದ್ರಾ ಹೇಗಿತ್ತು? ಖಂಡಿತ ಸರ್, ಖಂಡಿತ ಮಾಡಿದೆ. ಅವ್ರ ಹೆಸರುಗಳು ಹೇಳಕ್ಕೆ ಇಷ್ಟಪಡಲ್ಲ, ಬಟ್ ಆದ್ರೆ ನಾನು ತುಂಬಾ ಅಂಡರ್ ವರ್ಲ್ಡ್ ಅಲ್ಲಿ ಇರುವಂತವ್ರು, ಈ ಜೈಲನ್ನ ಅನುಭವಿಸಿ ಬಂದಿರೋಂಥವ್ರು, ಶಿಕ್ಷೆಗಳನ್ನ ಕಂಪ್ಲೀಟ್ ಸಜಾ ಆಗಿ ಶಿಕ್ಷೆ ಅನುಭವಿಸ್ಬಿಟ್ಟು ಬಂದಿರೋಂಥವ್ರು, ತಪ್ಪು ಮಾಡ್ದೇನೆ ಶಿಕ್ಷೆ ಅನುಭವಿಸಿದವರು. ಸರ್ ನಮ್ಮ ಸಿನಿಮಾದಲ್ಲಿ ಒಂದು ಡೈಲಾಗ್ ಇಟ್ಟಿದ್ದೀರಿ, ಏನಂತ ಅಂದ್ರೆ ಆನೆ ಹೊಡೆದಿರೋ ದುಷ್ಟರು ಇದ್ದಾರೆ, ಇರುವೆನು ಮುಡ್ದಿರೋ ಪಾಪ ನತ ದೃಷ್ಟಿ ಇದ್ದಾರೆ. ಸಖತ್ ಸೂಪರ್ ಅಂದ್ರೆ ಮಾಸ್ತಿ ಅವರಿಗೊಂದು ಹ್ಯಾಟ್ಸ್ ಆಫ್ ಮಾಸ್ತಿ ಸರ್. ಅದು ಅದ್ರ ಬಗ್ಗೆ ಅಂದ್ರೆ ಅದೇ ಸತ್ಯ, ಜೈಲ್ ಒಳಗಡೆ ಇರೋದು ಅದೇ ಸತ್ಯ. ಸರ್ ನೀವು ನಂಬಲ್ಲ, 20 ವರ್ಷದಿಂದ ಜೈಲ್ ಒಳಗಡೆನೆ ಇದ್ದಾರೆ ಸರ್. ಇವತ್ತಿಗೂ 20 ವರ್ಷ ಆಗಿದೆ. ಫ್ರೀಡಮ್ ಪಾರ್ಕ್ ಅಲ್ಲಿ ಇದ್ದಿದ್ದ ಜೈಲ್ ಇದೆಯಲ್ಲ, ಅಲ್ಲಿಂದ ಪ್ರೆಸೆಂಟ್ 97 ಅಲ್ಲಿ ಪ್ರೆಸೆಂಟ್ ಅಲ್ಲಿರೋ ಪರಪ್ಪನಗರಕ್ಕೆ ಶಿಫ್ಟ್ ಆಗ್ತಾರೆ. ಆವಾಗಿಂದ ಇವತ್ತರೆಗೂ ಇನ್ನೂ ಜೈಲ್ ಒಳಗಡೆ ಇದ್ದಾರೆ ಸರ್. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಈಚೆಗಡೆ ಕರೆಯೋರಿಲ್ಲ, ಈಚೆಗಡೆ ಕರ್ಕೊಂಡು ಹೋಗೋರಿಲ್ಲ, ಗೊತ್ತೇ ಇಲ್ಲ ಅವ್ರಿಗೆ. ಅದೇ ಲೈಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕೆಲವ್ರು ಹೇಳ್ತಾ ಇದ್ದೀನಿ ನಾನು, ತುಂಬಾ ಏನಂತ ವಿಭಿನ್ನವಾದ ಜಾಗ, ಮತ್ತೆ ತುಂಬಾ ಈಚೆಗಡೆ ಹೇಳ್ಕೊಡ್ದಿರೋದೆಲ್ಲ ಅಲ್ಲಿ ಸಿಗುತ್ತೆ ಅಂತ ಇಲ್ಲ. ಹೋಗ್ಬಿಟ್ಟು ಇದ್ ಮಾಡ್ಬೇಕು ಅಂತ ಹೇಳಕ್ ಬರ್ತಾ ಇಲ್ಲ. ಅಲ್ಲಿ ಇರುವಂತ ಜನಗಳಾಗಿರ್ಬೋದು, ಅಲ್ಲಿರುವಂತ ಸಿಸ್ಟಮ್ ಆಗಿರ್ಬೋದು, ತುಂಬಾ ಕಲ್ಸ್ಕೊಡುತ್ತೆ ಸರ್ ಅದು. ನಾನು ಕೆಲವೊಬ್ರನ್ನ ಮೀಟ್ ಮಾಡೋದಕ್ಕೆ ಹೋದಾಗ ಕೆಲವೊಬ್ರು ಹೇಳ್ತಾರೆ, ಯಪ್ಪ ನಾನು ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಇನ್ನ ಯಾವತ್ತಿಗೂ ಒಂದೇ ಒಂದು ಕ್ರೈಮ್ ಆಕ್ಟಿವಿಟಿಗೂ ನಾನು ಇರಲ್ಲ. ನನ್ನ ಮನೆಯಲ್ಲಿ ನಾನು ತರಕಾರಿ ಕಟ್ ಮಾಡೋ ಚಾಕು ನಾನು ತೆಗೆದು ಬಿಸಾಕ್ಬೇಕು, ಆ ತರ ನಾನು ಸಿಚುವೇಶನ್ ಬಂದ್ಬಿಟ್ಟಿದೆ ನನಗೆ. ಈ ಜೈಲು, ಈ ಕೋರ್ಟು, ಈ ಸ್ಟೇಷನ್ ಇದನ್ನ ಅನುಭವಿಸಿ ಅಂತ ಹೇಳೋರು ಇದ್ದಾರೆ. ಕೆಲವರು ದುಡ್ಡಿದ್ರೆ ಜೈಲು ಬಿಡಮ್ಮ, ಏನು ಫಿಟ್ ಮಾಡಕ್ ಹುಡುಗರು ಇದ್ದಾರೆ ಬಿಡು ಹೋಯ್ತು, ಈ ತರ ಹೇಳ್ದವರು ಇದ್ದಾರೆ. ಸೊ ಇದಕ್ಕೆ ನೀವು ಹೆಂಗ್ ಕನ್ಕ್ಲೂಷನ್ ಕೊಡಕ್ಕಾಗುತ್ತೆ? ಇದಕ್ಕೆ ನೀವು ಒಂದ್ ದಾರಿ ಇದ್ ಮಾಡೋದಕ್ಕೆ ಆಗದೇ ಇಲ್ಲ. ಇದಕ್ಕೆ ಒಂದು ಜಡ್ಜ್ ಮಾಡೋದಕ್ಕೆ ಆಗಲ್ಲ. ಇದಕ್ಕೆ ಅಪ್ಪ ಅಂತ ಮಾಡೋದಕ್ಕೆ ಆಗಲ್ಲ. ಇದು ಸೊ ಎಲ್ಲರದು ಮಿಸ್ಟೇಕ್ಸ್ ಇದೆ ಸರ್. ಇದ್ರಲ್ಲಿ ಬರೀ ಅಪರಾಧಿಗಳದ್ದು ಅಥವಾ ಕೈದಿಗಳದ್ದು ಅಂತ ಹೇಳಿದ್ರೆ ಓವರ್ ಆಲ್ ಸಿಸ್ಟಮ್ ಅಲ್ಲೇನೆ ಅಲ್ಲಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ಗಳಿರೋದ್ರಿಂದಾನೇ ಕೆಲವು ನಿರಪರಾಧಿಗಳಿಗೆ ಶಿಕ್ಷೆ ಆಗುತ್ತೆ, ಕೆಲವು ಅಪರಾಧಿಗಳು ಆರಾಮಾಗಿ ಈಚೆಗಳೂ ಬರ್ತಾರೆ. ಹಾಗಾಗಿ ಶಿವಮಣಿ ಅವ್ರದ್ದು ಒಂದು ಸಿನಿಮಾ ಬರುತ್ತೆ ಓಂಕಾರ ಅಂತ. ಹೌದು ನೋಡಿ, ಅದರಲ್ಲಿ ನನಗೆ ನೆನಪಿರೋ ಥರದ ಮೋಸ್ಟ್ಲಿ ಆ ಡೈಲಾಗ್ ತಪ್ಪಾದ್ರೆ ನೀವು ಸರಿ ಮಾಡಿ. ಅದರಲ್ಲಿ ಒಂದು ಡೈಲಾಗ್ ಇದೆ, ಅಂದರೆ ರೌಡಿಸಮ್ಗೆ ಓಂಕಾರ ಹಾಕಿದವರೇ ಇಂಥವ್ರು ಅಂತ ಒಂದಷ್ಟು ಪದಗಳು ಬರ್ತವೆ. ಎಲ್ಲದಕ್ಕೂ ಒಂದು ಓಂಕಾರ ಅಂತ ಇರುತ್ತೆ, ಬಟ್ ರೌಡಿಸಮ್ಗೂ ಓಂಕಾರ ಹಾಕುವಂತಹ ಆ ಡೈಲಾಗ್ ಇದೆ ಗೊತ್ತಾ, ಅದು ಕಂಟೆಂಪ್ರರಿ ಅಂತ ಅನ್ಸಿದ್ರು 1970s 80s ಅಂತ ಹೊರಟಾಗ ಎಸ್ ಗುರು ಓಂಕಾರ ಹಾಕಿದ್ದಕ್ಕೆ ಆ ರೌಡಿಗಳನ್ನು ಆ ಥರದ ದೊಡ್ಡ ಮಟ್ಟಕ್ಕೆ ಏನು ವ್ಯಾಖ್ಯಾನಿಸಿದ್ದು ಉಂಟು. ಇದನ್ನು ಹೇಗೆ ನೀವು ರಿಸೀವ್ ಮಾಡ್ತೀರಿ ಈ ಪದಗಳನ್ನು, ಅಥವಾ ಹೌದು ಎಸ್ ಅನ್ನೋ ಥರ? ಸರ್, ಇವಾಗ ನಾನು ಒಂದು ಚಿಕ್ಕ ಎಕ್ಸಾಂಪಲ್, ಸ್ವಲ್ಪ ಎಲಾಬ್ರೇಟ್ ಆಗ್ಬೋದು, ಒಂದು ಎಕ್ಸಾಂಪಲ್ ಥರ ಹೇಳ್ತೀನಿ. ಇವಾಗ ಒಬ್ಬ ಶಕ್ತಿ ಇಲ್ದಿರೋಂಥ ಒಬ್ಬ ವ್ಯಕ್ತಿ, ಅವನಿಗೆ ಯಾರ್ದೋ ಒಬ್ಬರ ಕಡೆಯಿಂದ ತೊಂದರೆ ಆಗ್ತಾ ಇದೆ. ಅವ್ನು ಬಂದ್ಬಿಟ್ಟು ಇನ್ನೊಬ್ಬ ವ್ಯಕ್ತಿ ಹತ್ರ ಒಬ್ಬ ಹೇಳ್ತಾನೆ, ಸರ್ ನನ್ನ ಏನು ತಪ್ಪು ಮಾಡಿಲ್ಲ ಅಣ್ಣ, ನನಗೇನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಬನ್ನಿ ಅಂತ ಹೇಳ್ತಾನೆ. ಸೊ ಅವ್ನು ಏನು ಮಾಡ್ತಾನೆ, ಅವ್ನು ಮನುಷ್ಯತ್ವ ನೋಡ್ತಾನೆ ಫಸ್ಟ್. ಗುರು ಇವನ್ಗೋ ಪಾಪ ಏನಕ್ಕಪ್ಪ ಇದು ಮಾಡ್ತಾ ಇದ್ದೇನೆ ಹತ್ರ ಆಬ್ವಿಯಸ್ಲಿ ನೋಡ್ತಾರಲ್ವಾ. ನಿಮ್ಗಿಂತ ಸ್ವಲ್ಪ ಕಮ್ಮಿ ಇರೋ ನಿಮ್ಮ ಹತ್ರ ಬಂದು ಕೇಳಿದಾಗ ನಿಮ್ಗೊಂದು ಮನುಷ್ಯತ್ವದಲ್ಲಿ ಏನ್ ಮಾಡ್ತೀರಾ ನೀವು? ಯಾರಾದ್ರು ನಮ್ಮ ಹುಡುಗಂಗೆ ಅಥವಾ ಯಾರಾದ್ರು ನಮ್ಗೆ ಗೊತ್ತಿರೋ ಇದು ಮಾಡ್ತಾರೆ ನಾವು ಕೇಳ್ತೀವಿ ನಾವು. ಇದೇ ಪ್ರಾಪರ್ ಆಗಿ ರೌಡಿಸಮ್ ಅನ್ನೋ ತರ ಒಂದು ಕನ್ವರ್ಟ್ ಆಗ್ಬಿಟ್ಟಿರೋದು. ಸಖತ್ತು ಹೇಳಿದ್ರು, ಬ್ರಿಲಿಯಂಟ್. ಅಂದ್ರೆ ಇಲ್ಲಿ ಏನಂತಂದ್ರೆ ಇದನ್ನ ನಮ್ಗೆ ನೆಗೆಟಿವ್ ಪೋಟ್ರೆ, ನೆಗೆಟಿವ್ ಎಲ್ಲದ್ರಲ್ಲೂ ಇದೆ. ದೇವರಲ್ಲ ನೆಗೆಟಿವ್ ಇಲ್ವಾ?
ನಾನು ಹೇಳ್ತಿರೋದು ದೇವ್ರು ನೆಗೆಟಿವ್ ಅಲ್ವಾ, ದೇವರು ನೆಗೆಟಿವ್ ಇರ್ತಾನೆ, ಪಾಸಿಟಿವ್ ಇರ್ತಾನೆ. ನಾನು ದೇವ್ರನ್ನ ಯಾವ ಥರ ನೋಡ್ತೀನಿ ಅನ್ನೋದ್ರ ಮೇಲೆ, ಗುರು ಅವ್ನು 2 ಮದುವೆ ಆಗ್ಬಿಟ್ಟವ್ರೆ ದೇವರು, ಅವ್ರು ಹೆಂಗಾಗ್ಬಿಟ್ರು, ನೆಗೆಟಿವ್ ಅಲ್ವಾ ಅದು. ಇದು ನನ್ನ ಪಾಯಿಂಟ್ ಆಫ್ ವ್ಯೂ ನಾನು ಹೇಳಕ್ ಹೋಗ್ತೀನಿ, ಗುರು ದೇವ್ರು ಮದುವೆನೇ ಆಗಿಲ್ಲ, ಎಲ್ಲ ತ್ಯಾಗ ಮಾಡ್ಬಿಟ್ಟು ಅವ್ರು ಆಂಜನೇಯ ಸ್ವಾಮಿ ಅವ್ರ ಥರ ದೇವ್ರು. ಇದು ಪಾಯಿಂಟ್ ಬಂದೇ ಬರುತ್ತೆ ಮನುಷ್ಯನಲ್ಲಿ. ನನಗೆ ಅವ್ರು ಇಷ್ಟ ಆದರೆ ಅವ್ರಿಗೆ ನಾನು ಹೋಗ್ಬಿಡ್ತೀನಿ, ಇವ್ರು ಇಷ್ಟ ಆದರೆ ಇವ್ರಿಗೆ ಹೋಗ್ಬಿಡ್ತೀನಿ. ಇದು ಕಂಪ್ಲೀಟ್ ಎಲ್ಲರ ಮನಸ್ಥಿತಿಲಿ ಇರೋದು. ಹಂಗೆ ಒಬ್ಬನಿಗೆ ಏನೋ ರೀಸನ್ ಇರುತ್ತೆ. ಕೆಲವೊಂದು ಅದೇ ನನ್ನ ಲೈಫಲ್ಲಿ ನಾನೊಂದು ನೋಡಿದಾಗ ಸ್ವಲ್ಪ ಫ್ರೆಂಡ್ ಅವನಿಗೇನೋ ಒಂದು ವಿಷಯಕ್ಕೆ ಸುಮ್ಮನೆ ಕರ್ಕೊಂಡು ಹೋಗಿದ್ದಾನೆ, ಬಾರ ಮಗ ಈ ಥರ ಇದು ಮಾಡೋಣ ಅಂತ. ಇವ್ರೇನಂದ್ರೆ ಸ್ವಲ್ಪ ಧೈರ್ಯ ಇರುವಂಥ ವ್ಯಕ್ತಿ, ಎಲ್ಲರಿಗೂ ಧೈರ್ಯ ಇರಬೇಕು ಅಂತ ಏನಿಲ್ಲ, ಸ್ವಲ್ಪ ಧೈರ್ಯ ಇರುವಂಥ ವ್ಯಕ್ತಿ. ಆ ಒಂದು ಇನ್ಸಿಡೆಂಟ್ ಕೇಳಕ್ ಹೋದಾಗ ಅಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಒಂದು ಗಲಾಟೆ ನಡೆಯುತ್ತೆ. ಪಾಪ ಫ್ರೆಂಡ್ ಇವನು ಆರಾಮಾಗಿದ್ದಾನೆ, ಫ್ರೆಂಡ್ ಜೈಲಲ್ಲಿದ್ದಾನೆ. ಕರ್ಕೊಂಡು ಹೋದವನು ಆರಾಮಾಗಿದ್ದಾನೆ, ಈಚೆಗಡೆ ಹೋಗಿ ಸಾಲ್ವ್ ಮಾಡ್ಬೇಕು ಅಂತ ಹೋದವನು ಜೈಲಲ್ಲಿದ್ದಾನೆ. ಇದ್ರಲ್ಲಿ ಯಾರು ತಪ್ಪಂತ ನಾವ್ ಹೇಳಕ್ಕಾಗುತ್ತೆ? ನಿಜ ನಿಜ ನಿಜ. ಜನಕ್ಕೆ ಗೊತ್ತಾಗೋದೇನೋ ಇವನು ರೌಡಿ, ಇವನು ಜೈಲಲ್ಲಿ ಇರೋದೇ ಕರೆಕ್ಟ್ ಅನ್ಸುತ್ತೆ. ಬಟ್ ಅವ್ನು ಪಾಪ ಅವ್ನು ಏನೋ ವಿಷಯಕ್ಕೆ ಅವನು ಬಂದಿರ್ತಾನೆ, ಅವನೇನೋ ಒಬ್ಬ ಪಾಪ ಕರ್ದ ಅಂತ ಹೋಗ್ಬಿಟ್ಟಿರ್ತಾನೆ. ಈ ತರ ತುಂಬಾ ವಿಷಯಗಳು ನಡೆದಿದೆ. ಇದನ್ನ ಹೇಳ್ಬೇಕಲ್ವಾ ನಾವು, ಯಾರೋ ಒಬ್ರು ಬೇಕಲ್ವಾ ಏನಾರೋ ಒಂದು ಹೇಳೋದಕ್ಕೆ. ಅದೇ ಮ್ಯಾಡಿ ಕತೆ. ನೀವು ಚೆನ್ನಾಗಿ ಕನೆಕ್ಟ್ ಮಾಡಿದ್ರಿ ಅದನ್ನ. ಹೌದು, ಆ ಕನೆಕ್ಷನ್ ಪಾಯಿಂಟ್ ಚೆನ್ನಾಗಿದೆ. ಅಂದ್ರೆ ಅದು ಸಾಧ್ಯತೆಗಳನ್ನು ಮೀರಿ ಏನೇನೋ ಆದಾಗ ಸತ್ಯ ಏನೆಲ್ಲ ಆಗ್ಬಾರ್ದಾಗಿತ್ತು ಅದೆಲ್ಲ ಆಗೋಗ್ಬಿಡುತ್ತೆ. ಹೌದು 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 ಹೌದು. ಅಂದ್ರೆ ಈ ಜೇಸ್ ಅನ್ನೋದು ಒಂದಷ್ಟು ಸತ್ಯವಾಗಿ ಈಗ ಬದುಕಿರೋಂಥ ಒಂದಷ್ಟು ರೌಡಿಗಳ ನೆರಳು ಕೂಡ ಮೋಸ್ಟ್ಲಿ ಇದೆ ಅಂತ. ಖಂಡಿತ ಇದೆ ಸರ್, ಖಂಡಿತ ಇದೆ. ಪ್ರೆಸೆಂಟ್ ಅಲ್ಲಿ ಯಾರ್ಯಾರ ವರ್ಕರ್ ನಮ್ಗೆ ಗೊತ್ತಿಲ್ಲ, ಅದು ಯಾರ್ಯಾರ ಅದೇ ಫೀಲ್ಡ್ ಅಲ್ಲೇ ಇದ್ದಾರೆ ಅಂತ. ಬಟ್ ಇದ್ದವರು ಇಲ್ದೇ ಇದ್ದವರು ಅಥವಾ ಈಚೆಗಡೆ ಬಂದಿರೋರು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋಂಥ ವಿಷಯ. ಹೌದು ಗುರು, ಕರೆಕ್ಟ್, ಇವ್ರು ಹೇಳ್ತಾರೋ ವಿಷಯ ಕರೆಕ್ಟ್ ಆಗಿದೆ ಅನ್ನೋ ಥರ ಅನ್ಸುತ್ತೆ ಅನ್ನೋ ಥರ ಒಂದು ನಂಬಿಕೆ ಇದೆ ನನಗೆ. ಹಿಂಗಿರ್ಬೇಕು, ನಾವು ಏನೋ ಎಡ್ವರ್ಟ್ ಮಾಡ್ಕೊಂಡ್ಬಿಟ್ವಿ ಲೈಫಲ್ಲಿ, ಬಟ್ ಕನ್ಕ್ಲೂಷನ್ ಹಿಂಗ್ ಬಂದ್ರೆ ಕರೆಕ್ಟ್ ಆಗಿರೋದು ಅನ್ನೋದು ಅನ್ಸುತ್ತೆ. ಯಾಕಂದ್ರೆ ಸರ್ ನಮ್ಗೆ ಇವಾಗ ಎಕ್ಸಾಂಪಲ್, ನನಗೆ ದುನಿಯಾದಲ್ಲಿ ಸೂರಿ ಸರ್ ಒಂದು ಅದ್ಭುತವಾಗಿ ಲೈನ್ ಬರೀತಾರೆ, ಅಣ್ಣ ನನ್ಗೆ ಹೊಟ್ಟೆ ಹಸಿ 2 ಇಡ್ಲಿ ಕೊಡಿ ಅಂದ್ರೆ ಕಪಾಳು ಕೊಡಿತಾರೆ. ಪರಿಸ್ಥಿತಿ ಹಂಗೆ ಇರೋದು. ನಮ್ಗೆ ಯಾರು ಹೊಟ್ಟೆ ಹಸಿ ಊಟ ಕೊಡಿ ಯಾವನು ಕೊಡಲ್ಲ. ಅದೇ ಸ್ವಲ್ಪ ರಗಡ ಕೇಳ್ದ ಅಂತಂದ್ರೆ ಅಟ್ಲೀಸ್ಟ್ ಒಂದು ಬೈದಲ್ಲ ಏನೋ ಒಂದು ಮಾಡ್ತಾನೆ, ಆಯ್ತು ತಗೊಳ್ಳೋಣ, ಒಂದು ತಿಂಗಳು ನಾಳೆ ಕೊಡೋಣ ಅಂತ ಅಂದ್ಬಿಟ್ಟು ಸಿಸ್ಟಮ್ ಸಮಾಜನೇ ಹಂಗಿದೆ. ಅಂದ್ರೆ ಅದೊಂದು ತುಂಬಾ ಸಿಂಬಾಲಿಕ್ ಆದಂತ ಫೀಲಿಂಗ್ ಇದೆ ಅದು. ಹೌದು, ಅಂದ್ರೆ ಅದು ನೋಡೋಕೆ ಹಂಗ ಅನ್ಸಿದ್ರು ಪರಿಸ್ಥಿತಿಗಳು ಕೂಡ ಮ್ಯಾಟರ್ ಆಗ್ತವೆ ಅಲ್ವಾ? 100% ಮ್ಯಾಟರ್ ಆಗುತ್ತೆ, ಎಲ್ಲಾನು ಮ್ಯಾಟರ್ ಆಗುತ್ತೆ ಸರ್ ಇದರಲ್ಲಿ. ಇವಾಗ ನಾವು ಬದುಕ್ತಾ ಇರೋ ಇದೇ ಹಂಗಿದೆ. ನಿಜ. ಇಲ್ಲಿ ಒಳ್ಳೆಯವನು ಕೆಟ್ಟವನು ಇದ್ಯಾವುದೂ ಇಲ್ಲ, ಎಲ್ಲವನು ಒಳ್ಳೆಯವನೇ, ಎಲ್ಲವನು ಕೆಟ್ಟವನೇ. ಅದ್ಯಾವುದೋ ಫಿಲಮಲ್ಲಿ ಬರ್ತಲ್ಲ, ಮಚ್ಚಿಗೆ ಹತ್ತಿರೋ ರಕ್ತ ಅದು ಒಳ್ಳೆಯವನ್ನ ಕೆಟ್ಟವನ ಅಂತ. ಎಸ್. ನಿಮ್ಮ ಪಾತ್ರ ಏನು ಹೇಳುತ್ತೆ? ಒಂದು ಮೇಲೆ ಥ್ರಿಲ್ಲರ್ ಮಂಜು ಅವರ ಕಾಂಬಿನೇಷನ್ಸ್ ಏನಾಗಿದೆ ಇದಾ? ಹೌದು ಸರ್, ಇದೆ. ಅದಾ ಮಂಚೂರ್ ಅದ್ರ ಬಗ್ಗೆ ಏನಾದ್ರು ಹೇಳೋಂಗಿದ್ರೆ? ಥ್ರಿಲ್ಲರ್ ಮಂಜು ಸರ್ ಬಗ್ಗೆ ಹೇಳಿ ಸರ್. ಇಲ್ಲ ಸರ್, ಕ್ಯಾರೆಕ್ಟರ್ ಬಗ್ಗೆನಾ ಹೇಳಿ, ವ್ಯಕ್ತಿತ್ವ ಬಗ್ಗೆ ಹೇಳಿ ಸರ್. ಅಗೇನ್ ಅವರು ಅನದರ್ ಲೆಜೆಂಡ್ ಇನ್ JC ದ ಯೂನಿವರ್ಸಿಟಿಲಿ. ಸೊ ನಾವು ಹೇಳಿದ್ನಲ್ಲ 2 ವರ್ಷದಿಂದ ನಾವು ವರ್ಕ್ ಮಾಡ್ತಾ ಇದ್ವಿ ಅಂತ. ಸೊ ಥ್ರಿಲ್ಲರ್ ಮಂಜು ಸರ್ ಇರಲಿಲ್ಲ. ಓಕೆ, ನಾವು ಹುಡುಕ್ತಾನೆ ಇದ್ವಿ ಅದಕ್ಕೆ ಯಾರು ಸೂಟ್ ಆಗ್ತಾರೆ ಅಂತ. ಸಡನ್ ಆಗಿ ಸರ್ ಎಂಟರ್ ಆದ್ರು. ಲೈಕ್ ಫೆಲ್ಟ್ ಗುಡ್. ಓಕೆ, ಇವರೆಲ್ಲ ರೆಫರ್ ಮಾಡೋರು ಯಾರು ಅಂದ್ರೆ ಇವ್ರನ್ನ ತಗೋಣ ಅಥವಾ ಇವ್ರಿದ್ರೆ ಚೆನ್ನಾಗಿರ್ತೇನೆ ಅಂತ ಆ ಡಿಸ್ಕಷನ್. ನಾವು ಆ ಪರ್ಟಿಕ್ಯುಲರ್ ಆ ಪಾತ್ರಕ್ಕೆ ತುಂಬಾ ಹುಡುಕ್ತಾ ಇದೆ ಸರ್. ನನಗೆ ಎಲ್ಲಾ ಸೆಟ್ ಆಗ್ಬಿಟ್ಟಿದ್ದಾರೆ. ಮೇನ್ ಇನ್ ದ ಸೆನ್ಸ್ ಲೈಕ್ ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ವಿಲ್ಲನ್ ಆಗಿರ್ಬೋದು, ಇವ್ರು 3 ಜನ ಮತ್ತೆ ಕೆಲವೊಂದು ಪಾತ್ರಗಳೆಲ್ಲ ಸೆಟ್ ಆಗಿದೆ ನನಗೆ ಆ ಪಾತ್ರಕ್ಕೆ. ಯಾಕಂದ್ರೆ ಅದು ತುಂಬಾ ವೆಯ್ಟೇಜ್ ಇರುವಂತ ಪಾತ್ರ. ಅದಕ್ಕೆ ಒಬ್ರು ವೆಯ್ಟ್ ಆಗಿರುವಂತ ವ್ಯಕ್ತಿನೇ ಬೇಕಲ್ಲಿ. ಸೊ ಹೊಸಬ್ರನ್ನ ತಗೊಂಬಂದಲ್ಲಿ ಕೂಡ್ಸೋದಕ್ಕೆ ನನ್ನ ಮನ್ಸು ಹೋಗ್ತಾ ಇರ್ಲಿಲ್ಲ. ಓಕೆ, ಈ ವ್ಯಕ್ತಿ ಈ ತರ ಮಾತುಗಳು ಹೇಳ್ದಾಗ ಜನ ತಗೊಳಲ್ಲ ಅನ್ನೋದು ಒಂದು ಸ್ಟ್ರಾಂಗ್ ಒಂದು ಒಳಗಡೆ ಇರ್ತಾ ಇತ್ತು. ಬಟ್ ಆ ಥರ ನೋನ್ ಫೇಸ್ ಯಾರು ಬೇಕು ಅಂತ ಅಂದಾಗ ಥ್ರಿಲ್ಲರ್ ಮಂಜು ಸರ್ನ ನಮ್ಮ ಧನಂಜಯ್ ಸರ್ ಒಂದಿಷ್ಟು ಆಪ್ಷನ್ಸ್ಗಳು ಇರ್ತಾರೆ. ನೋಡು, ಈ ತರ ಯಾರು ಇದ್ದವರು, ಹಳೆ ನಟರು ಯಾರು ಇದ್ರೆ ಅಂತ ಅಂದ್ಬಿಟ್ಟು ಯಾವಾಗ ಥ್ರಿಲ್ಲರ್ ಮಂಜು ಸರ್ ಹೆಸರು ಬರುತ್ತೆ ಆ ಒಂದು ಡಿಸ್ಕಷನ್ ಅಲ್ಲಿ ನನಗೆ ಲಾಕ್ ಆಗ್ಬಿಡ್ತದೆ. ಮುಖದಲ್ಲಿ ಒಂದು ನಗು, ಹೌದಲ್ವಾ, ಕರೆಕ್ಟ್, ಈ ಪಾತ್ರಕ್ಕೆ ಅವ್ರು ತುಂಬಾ ಸೂಟ್ ಆಗ್ತಾರೆ ಅಂತ. ಸರ್ ನನ್ನ ಪಾತ್ರ ಹೇಳೋದಕ್ಕೆ ಹೋದಾಗ ಅವ್ರಿಗೆ ಎಷ್ಟು ಖುಷಿ ಪಡ್ತಾರೆ ಅಂತ ಅಂದ್ರೆ, ಡೈರೆಕ್ಟ್ರೇ ನೀವೇನು ಹೇಳಕ್ ಹೋಗ್ಬಿಡಿ, ಯಾವಾಗ ಬರ್ಬೇಕು ಹೇಳಿ ಅವಾಗ ಬರ್ತೀನಿ ನಾನು ಅಂತ ಹೇಳ್ತಾರೆ. ಸರ್ ನೀವು ನಂಬರ್ಲ್ಲ ಸರ್ ಬೇಜಾರು ಮಾಡ್ಕೊಂಬಿಡಿ, ತಪ್ಪು ತಿಳ್ಕೊಬಿಡಿ, ನಾನು ಹಿಂಗೆ ಹೇಳ್ತಾ ಇದೀನಿ ಅಂತ. ಒಂದು 2 days ವರ್ಕ್ಶಾಪ್ ಬರೋಕ್ಕಾಗುತ್ತಾ ಅಂತ ಕೇಳಿದೆ ನಾನು. ಅವರು ನನ್ನ ನೋಡಿ ಇಷ್ಟು ಫಿಲಮ್ ಮಾಡಿದ್ದೀನಿ ನಾನು, ನನಗೆ ವರ್ಕ್ಶಾಪ್ ಕರೀತವನಲ್ಲ ಅನ್ನೋ ಥರ
ಆ ತರ ಒಂದು ಭಾವನೆ ಇರುತ್ತೆ ಅಂತ ನಾನು ಇದು ಅವರು ಇಷ್ಟು ಸಿಂಪಲ್ ಆಗಿ ಹೌದಾ ಡೈರೆಕ್ಟ್ರೆ ವರ್ಕ್ಶಾಪಾ ಸರಿ ಆಯ್ತು ಡೈರೆಕ್ಟ್ರೆ ನಾವು ಹೇಳಿ ಬರ್ತೀನಿ ಅಂತ ಅಂದ್ರು. ಆಮೇಲೆ ಆಫೀಸಿಗೆ ಹಂಗೆ ಹೇಳ್ಬಿಟ್ಟು ಬಂದ್ರು. ಬಂದಾದ್ಮೇಲೆ ನಾನು ಪೇಪರ್ ಕೊಡೋದಕ್ಕೆ ನನಗೆ ನಡ್ಕ ನನಗೆ ಅನ್ಕೊಂಡ್ಬಿಡ್ತಾರ ಅಂತ ಪೇಪರ್ ಕೊಟ್ಬಿಟ್ಟು ಸರಿ ಹಿಂಗೆ ಅಂತ ಅಂದ್ಬಿಟ್ಟು ಅವರು ನಾನು ಅವ್ರಿಬ್ರೆ ರೂಮಲ್ಲಿ ಬಾಗ್ಲಾಕ್ಬಿಟ್ಟು ನಾನು ಅವ್ರು ಇಬ್ರೇ ಹಿಂಗೆ ಹೇಳ್ತಾ ಇರ್ತೀನಿ ನಾನು ಈ ತರ ಹಿಂಗೆ ಸರ್ ಈ ತರ ಹಿಂಗೆ ಅನ್ಕೊಂಡಿದ್ದೀನಿ ಅಂತ. ಅವ್ರು 1 ವರ್ಷ ಮಾಡಿ ತೋರಿಸಿದಾಗ ಸ್ವಲ್ಪ ಸೆಟಲ್ಡ್ ಆಗಿರೋದು. ನಿಮ್ಗೆ ಫುಲ್ ಒಂಥರ ಸೆಟಲ್ಡ್ ಆಗ್ಬೇಕಲ್ವಾ ನಿಮ್ಗೆ ಅಂತ ಅಂದ್ಬಿಟ್ಟು ಕುಡಿಲಿ ಪೇಪರ್ ಅಂದ್ಬಿಟ್ಟು ನೋಡ್ತಾರೆ. ಒಂದು 5 ನಿಮಿಷ ನೋಡ್ಬಿಟ್ಟು ಹಂಗೆ ಯೋಚನೆ ಮಾಡ್ತಾರೆ. ಸರ್ ಒಂದು ಎಕ್ಸ್ಪ್ರೆಷನ್ ಕೊಡ್ತಾರೆ ಸರ್. ಕಳ್ದು ಹೋಗ್ಬಿಟ್ಟೆ ನಾನು ಅಲ್ಲೇ ಸ್ಪಾಟ್ ಅಲ್ಲೇ. ಸರ್ ನಾಳೆನೂ ಬರಬೇಡಿ ಅಲ್ಲ ಇದು ವರ್ಕ್ ಆಯ್ತು ಬೇಡ ವರ್ಕ್ಶಾಪ್ ಬೇಡ ಅಂತ. ವರ್ಕ್ಶಾಪ್ ನನಗೆ ಬೇಕಿನ್ನ ನನಗೆ ಇನ್ನ ಏನು ಇಂಪ್ರೂವೈಸ್ ಮಾಡ್ಬೋದು, ನಿಮ್ಗೆ ಏನೋ ವರ್ಕ್ಶಾಪ್ ಬೇಕು, ನನಗೆ ನಿಮಗೆ ಅವಶ್ಯಕತೆ ಇಲ್ಲ ಸರ್, ಇದು ನನ್ ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳಿ ಶೂಟ್ ಅಲ್ಲಿ ಬಂದಾಗ ಬಿಡಿ ಸರ್ ಅವರ ಏನಂತ ಅಂದ್ರೆ ಅದೇ ಅನ್ನ ಬೆಂದಿದೆ ಅಂತ ನೋಡೋದಕ್ಕೆ ಏನ್ ಇಡೀ ಇದಕ್ಕೆ ಕೈ ಹಾಕ್ಬೇಕು, ಸುಮ್ಮನೆ ಹಿಂಗ್ ನೋಡ್ರೆ ಗೊತ್ತಾಗತ್ತಲ್ವಾ ಆ ತರ ವ್ಯಕ್ತಿ ವಿಜಯ್ ಏನ್ ಹೇಳ್ತಿದ್ರು ಸರ್. ಆಮೇಲೆ ಇಲ್ಲ ಇನ್ನು ಇದ್ರ ಜೊತೆಲೆ ಆ್ಯಡ್ ಮಾಡ್ಬೇಕಂದ್ರೆ ಎವ್ರಿ ಶಾರ್ಟ್ ಮುಗಿದ್ಮೇಲೆ ಚೇತನ್ ಅಂತ ಹುಡ್ಕೋದು ಓಕೆನಾ ಇನ್ನೊಂದು ಮಾಡೋಣ ಅವರೇ ಮಾಡ್ಸೋರು ಸರ್. ಇವ್ರು ಓಕೆ ಅಂದ್ರೂ ಇಲ್ಲ ತಗೊಂಡಿರಿ ಮಾಡೋಣ. ಮಾನಿಟರ್ ಹತ್ರ ಡೈರೆಕ್ಟ್ರೆ ಇಲ್ಲೊಂದು ಚೂರು ಏನೋ ಡಿಸ್ಟರ್ಬ್ ತರ ಇದೆ, ಇನ್ನೊಂದೊಬ್ಬರನ್ನ ಅಲ್ವಾ ಅನ್ನೋರು. ನನಗೇನೆ ಅನ್ಸ್ತದೆ ಸಾಕು ಇದು ಎಡಿಟಿಂಗ್ ಅಲ್ಲಿ ಅದೊಂದು ಐಡಿಯಾ ಇರುತ್ತಲ್ಲ ಒಬ್ಬ ಡೈರೆಕ್ಟರ್ ಒಂದು ಮೈಂಡ್ ಅಲ್ಲಿ ಇರುತ್ತೆ, ಇಲ್ಲಿ ಏನೋ ಮಿಸ್ಟೇಕ್ ಆಯ್ತು ಅಂತಂದ್ರೆ ನಾನು ಎಡಿಟಿಂಗ್ ಅಲ್ಲಿ ಬೇರೆ ಶಾರ್ಟ್ಗೆ ಏನೋ ಒಂದು ಮ್ಯಾಚ್ ಮಾಡ್ಬೋದು ಅಂತ ಇನ್ಸರ್ಟ್ ಮಾಡೋಣ ಅಂತ ಇನ್ಸರ್ಟ್ ಮಾಡ. ಅವ್ರಿಗೆ ಅದಿಲ್ಲ, ಅವ್ರಿಗೆ ಪರ್ಫೆಕ್ಟ್ ಶಾರ್ಟ್ ಬರಬೇಕು ಅನ್ನೋ ತರ ತುಂಬಾ ಡೆಡಿಕೇಟಿವ್ ಆರ್ಟಿಸ್ಟ್ ಅವರು. ಹೊಸಬ್ರಿಗಿರೋ ಹಸಿವಿದೆ ಗೊತ್ತಾ, ಅದು ಅವ್ರಿಗೆ ಇವತ್ತು ಅವ್ರ ಕಣ್ಣಲ್ಲಿ ನೋಡ್ಬೋದು, ಇವತ್ತು ಅವರ ಒಂದು ಪ್ರತಿಯೊಂದು ಹೆಜ್ಜೆಲ್ಲೂ ನೋಡ್ಬೋದು ಥ್ರಿಲ್ಲರ್ ಮನುಷ್ಯ. ಆಮೇಲೆ ಸರ್ ಅವರು ಯೂಶುವಲ್ ಆಗಿ ಶಾರ್ಟ್ ಕಟ್ ಆಗಿದ ತಕ್ಷಣ ಕ್ಯಾರವಾನ್ಗೆ ಹೋಗ್ಬೋದು, ಈ ಒಂದು ಕಲ್ಚರ್ ಎಲ್ಲ ಇಲ್ಲ ಸರ್ ಅವ್ರಿಗೆ. ಅವ್ರ ಜೊತೆಲೇ ಕುತ್ಕೊಂಡಿರ್ತಾರೆ, ಜೊತೆಲೇ ಇರ್ತಾರೆ. ಸೂಪರ್ ವ್ಯಕ್ತಿ ಸರ್. ಆಮೇಲೆ ನಮ್ದೆಲ್ಲ ಲೈವ್ ಲೊಕೇಶನ್ಸ್ ಅಲ್ವಾ ಸರ್, ಲೈಕ್ ಅವ್ರು ಬಂದು ಕ್ಯಾಮ್ರಾ ಮುಂದೆ ಅವ್ರು ಕೂತಿರ್ತಾರೆ, ಶಾರ್ಟ್ ಇಲ್ಲ ಅಂದ್ರೂ ಕೂತಿರ್ತಾರೆ. ಅಂದ್ರೆ ಎಷ್ಟು ಕ್ರೌಡ್ ಬರ್ತಾರೆ ಏನು, ಅವ್ರು ಆರಾಮಾಗಿ ಕೂತಿರ್ತಾರೆ. ಪ್ರತಿಯೊಬ್ಬ ಇಂಡಿವಿಜುವಲ್ನು ಅವ್ರನ್ನ ಮಾತಾಡಿಸಿ ಅವ್ರ ಫೋಟೋಸ್ ತೊಗೊಳಂಗಿದ್ರೆ ಫೋಟೋಸ್ ತೊಗೊಂಡು ಡಿಸ್ಟರ್ಬ್ ಆಗದೆ ಇರೋ ಥರ, ಅವ್ರಿಗೂ ನೋವಾಗದೆ ಇರೋ ಥರ, ನಮ್ಮ ಯೂನಿಟ್ಗೂ ಡಿಸ್ಟರ್ಬ್ ಆಗದೆ ಇರೋ ಕ್ಲೀನಾಗಿ ಹ್ಯಾಂಡಲ್ ಮಾಡ್ತಾರೆ ಸರ್. ಅಂಡ್ ಈಸ್ ಅ ವೆರಿ ಸ್ಟೈಲಿಶ್ ಪರ್ಸನ್. ಏನೇನೋ ಮಾಡ್ತಾರೆ ಸರ್. ಹಿಂಗೆ ಸುಮ್ಮನೆ ಇವಾಗ ಅವ್ರದ್ದು ಜಾಸ್ತಿ ಸ್ಮೋಕಿಂಗ್ ಸೀನ್ ಇರುತ್ತೆ, ಹಿಂಗೇನೋ ಹಿಂಗೆ ಹಾಕೊಂತಾರೆ, ಒಂಥರ ಟೋಟ್ಲಿ ಅಪೋಸಿಟ್ ರಜನಿಕಾಂತ್ ಅನ್ಬೋದು. ರಜನಿಕಾಂತ್ ಸರ್ದು ಸ್ಟೈಲ್ ಒಂಥರ ಅಂದ್ರೆ ಇವರು ಈಕ್ವಲ್ ಆಗಿ ಮಾಡ್ತಾರೆ, ಬಟ್ ದಟ್ ಇಸ್ ಥ್ರಿಲ್ಲರ್ ಮಂಜು ಸರ್ ಸ್ಟೈಲು. ಕೈಯಲ್ಲಿ ಮ್ಯಾಚ್ ಬಾಕ್ಸ್ ಇಟ್ಕೊಂಡಿರ್ತಾರೆ, ಟಕ್ ಅಂತ ಏನೋ ಮಾಡ್ತಾರೆ. ಅದ್ ನಂಗೆ ನಾವು ಬ್ಲೈಂಡ್ ಆಗಿ ಕ್ಯಾಪ್ಚರ್ ಮಾಡ್ಬಿಟ್ಟಿರ್ತೀರಿ, ಅವ್ರಿಗೆ ಗೊತ್ತಿರಲ್ಲ. ಒಂದು ಇನ್ಸಿಡೆಂಟ್ ಹೇಳ್ಬೇಕಂತ ಅಂದ್ರೆ ಒಂದು ಶಾರ್ಟ್ ಇದೆ, ಅದು ಒಂದು ಸಾಂಗ್ ಅಲ್ಲಿ ಬರುವಂತ ಒಂದು ಮಾಂಟೇಜ್. ಸರ್ ಜೈಲಿಂದ ಈಚೆಗಡೆ ನಡ್ಕೊಂಡು ಬನ್ನಿ, ನಿಮ್ಗೋಸ್ಕರ ಒಂದು ಗ್ಯಾಂಗ್ ಕಾಯ್ತಾ ಇದೆ, ಜಸ್ಟ್ ಹೋಗಿ ಅವ್ರ ಜೊತೆ ಸೇರ್ಕೊಳ್ಳಿ, ಅಂದ್ರೆ ಹಗ್ ಮಾಡ್ಕೊಂಡು ಒಂದು ಹ್ಯಾಪಿ ಮೂಮೆಂಟ್ ವಿಷಯ ಅಷ್ಟೇ. ಅದೇ ವಿಷಯ ನಾನು ಹೇಳಿದವರು ಸರ್. ಆ ಜೈಲಿಂದ ಹಿಂಗ್ ಈಚೆಗಡೆ ಬಂದು ಹಿಂಗ್ ವಾಕ್ ಮಾಡ್ಕೊಂಡು ಅವ್ರ ಹತ್ರ ಹೋಗ್ಬೇಕು ಸರ್. ನಾನ್ ನೋಡಿ ಅಯ್ಯೋ ಏನ್ ಈ ಮನುಷ್ಯ ಅನ್ಸ್ಬಿಡುತ್ತೆ ಸರ್. ಅದೊಂದು ಸ್ಟೈಲ್ ಆಗಿ ಬರ್ತಾರೆ, ಆ ಕೈನ ಇದನ್ನೆಲ್ಲ ಹಿಂಗ್ ಎತ್ಕೊಂಡು. ಇದೆಲ್ಲ ನಾನ್ ಹೇಳಿದ್ದು ಬಂದಿರೋದಂತ ಅಲ್ಲ, ಆ ಚಿಕ್ಕ ಚಿಕ್ಕ ವಿಷಯಗಳಿದೆಯಲ್ಲ ಸರ್, ಇಂಪ್ರೂವೈಸೇಷನ್ಸ್ ಕ್ರೇಜಿ ಸರ್. ನನಗೆ ಎಷ್ಟೊಂದು ಸಲ ಅನ್ಸುತ್ತೆ ಸರ್, ತುಂಬಾ ಜನಕ್ಕೆ ಆರ್ಟಿಸ್ಟ್ಗೆ ಈ ತರ ಎಲ್ಲ ಇದ್ಬಿಡ್ತು ಅಂತಂದ್ರೆ, ಸತ್ಯ ಮಾಡಿ ಹೇಳ್ತೀನಿ, ನಮ್ಮ ಇಂಡಸ್ಟ್ರಿ ನಟರು ಬೇರೆ ಬೇರೆ ಲೆವೆಲ್ಗೆ ಹೋಗ್ಬಿಡ್ಬೋದು ಸರ್. ಅಷ್ಟು ಡೆಡಿಕೇಟಿವ್ ಆಗಿ, ಅಷ್ಟು ಚಿಕ್ಕ ಚಿಕ್ಕ ವಿಷಯನ ಅರ್ಥ ಮಾಡ್ಕೊಂಡು ತಿಳ್ಕೊಂಡು. ಸರ್ ಚಿಕ್ಕ ಚಿಕ್ಕ ವಿಷಯಗಳೇ ಮ್ಯಾಟ್ರ್ ಆಗೋದು ಸಿನಿಮಾದಲ್ಲಿ. ನಿಜ. ಅದು ಮಂಜು ಸರ್ ಸಕ್ಕದ ಅರ್ಥ ಮಾಡ್ಕೊಂಡಿದ್ದಾರೆ.